ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಓಂ. ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ಆತ್ಮ ಪರಮಾತ್ಮರ ಮಿಲನದ ಸಮಯವಿದು ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು. ಸದ್ಗುಣಗಳ ನೀಡಿ ಶೃಂಗರಿಸುತ್ತೀಹರು ಸದ್ಗುಣಗಳ ನೀಡಿ ಶೃಂಗರಿಸುತ್ತೀಹರು ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ ಸದ್ಗುಣಗಳ ನೀಡಿ ಶೃಂಗರಿಸುತ್ತೀಹರು ಪರಿಶೋಧಿಸಿ ಮನವ ಅರ್ಪಣೆ ಮಾಡಿ ಆತ್ಮಜ್ಯೋತಿಯ ಪ್ರಜ್ವಲಿಸುತ್ತೀಹರು ಆತ್ಮಜ್ಯೋತಿಯ ಪ್ರಜ್ವಲಿಸುತ್ತೀಹರು ಜೀವನವ ದಿವ್ಯವ ಮಾಡುತ್ತಲಿಹರು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿಹನು ಶಿವನು ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ ಯುಗದ ಅಂತ್ಯದಿ ಬಂದಿ
ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು. ಆತ್ಮ ಪರಮಾತ್ಮರ ಮಿಲನದ ಸಮಯವಿದು, ಆತ್ಮ ಪರಮಾತ್ಮರ ಮಿಲನದ ಸಮಯವಿದು. ನಮ್ಮೆಲ್ಲರ ತಂದೆಯ ನೆನೆಯಿರಿ ಮರೆಯದೆ, ನಿತ್ಯವೂ ಮನದಲ್ಲಿ ನೆನೆಯಿರಿ ಶಿವನ, ಯುಗದ ಅಂತ್ಯದಿ ಬಂದಿಹನು ಶಿವನು, ಯುಗದ ಅಂತ್ಯದಿ ಬಂದಿಹನು ಶಿವನು. ಓಂ ಶಾಂತಿ. ಮುರುಳಿಯ ದಿನಾಂಕ 16/3/2021. ಬಾಬಾ ಇವತ್ತಿನ ಮಹಾವಾಕ್ಯದಲ್ಲಿ ತಿಳಿಸ್ತಿದ್ದಾರೆ, ಮೀಟೆ ಬಚ್ಚೆ, शिव बाबा की इस रचे हुए रुद्र यज्ञ की तुम्हें बहुत बहुत संभाल करनी है. यह है बेहद का यज्ञ स्वराज्य पाने के लिए. ಮಧುರ ಮಕ್ಕಳೇ, ಶಿವಬಾಬಾ ರಚಿಸಿರುವ ಈ ರುದ್ರ ಯಜ್ಞವನ್ನು ತಾವು ಬಹಳ ಬಹಳ ಸಂಭಾಲನೆ ಮಾಡಬೇಕು. ಇದು ಬೇಹದ್ದಿನ ಯಜ್ಞ ಆಗಿದೆ, ಸ್ವರಾಜ್ಯವನ್ನು ಪಡೆದುಕೊಳ್ಳಲು. ಬಾಬಾ ಪ್ರಶ್ನೆ ಕೇಳ್ತಾರೆ, ಇಸ್ ರುದ್ರ ಯಜ್ಞ ಕಾ ರೆಸ್ಪೆಕ್ಟ್ ಕಿನ್ ಬಚ್ಚೋಂ ಕೋ ರಹತಾ ಹೈ. ಈ ರುದ್ರ ಯಜ್ಞದ ಮೇಲೆ ಗೌರವ ಯಾವ ಮಕ್ಕಳಿಗೆ ಇರುತ್ತದೆ? उत्तर, जो इसकी विशेषताओं को जानते हैं, तुम्हें पता है कि इस रुद्र यज्ञ से हम कौड़ी से हीरे जैसा बनते हैं. इसमें सारी पुरानी दुनिया स्वह होती है. इस पुराने शरीर को भी स्वह करना है. ಉತ್ತರ ತಿಳಿಸ್ತಾರೆ ಬಾಬಾ, ಯಾರು ಈ ಯಜ್ಞದ ವಿಶೇಷತೆಗಳನ್ನು ತಿಳ್ಕೊಂಡಿರ್ತಾರೋ ಅವರಿಗೆ ಈ ಯಜ್ಞದ ಮೇಲೆ ಬಹಳ ಗೌರವ ಇರ್ತದೆ. ತಾವು ಮಕ್ಕಳಿಗೆ ಗೊತ್ತಿದೆ, ಈ ರುದ್ರ ಯಜ್ಞದಿಂದ ನಾವು ಕವಡೆಯಿಂದ ವಜ್ರ ಸಮಾನರಾಗ್ತೀವಿ. ಈ ಸಂಪೂರ್ಣ ಹಳೆಯ ಜಗತ್ತು ಈ ಯಜ್ಞದಲ್ಲಿ ಸ್ವಾಹ ಆಗ್ತದೆ. ಈ ಹಳೆಯ ಶರೀರವೂ ಸಹ ಈ ಯಜ್ಞದಲ್ಲಿ ಸ್ವಾಹ ಆಗ್ತದೆ. कोई भी ऐसी बेकायदे कर्म ना हो जिससे यज्ञ में विघ्न पड़े. ಯಜ್ಞದಲ್ಲಿ ವಿಘ್ನ ಆಗುವಂತಹ ಯಾವುದೇ ಕಾಯಿದೆಗೆ ವಿರುದ್ಧವಾದ ಕರ್ಮವನ್ನು ನಾವು ಮಾಡಬಾರ್ದಾಗಿದೆ. ಜಬ್ ಏಸಿ ಧ್ಯಾನ್ ರಹೆ ತಬಿ ರೆಸ್ಪೆಕ್ಟ್ ರಖ್ ಸಕ್ತೆ ಹೇ. ಯಾವಾಗ ಇದರ ಕಡೆ ಗಮನ ಇರ್ತದೋ ಆವಾಗ ನಮಗೆ ಯಜ್ಞದ ಬಗ್ಗೆ ಗೌರವ ಬರ್ತದೆ. ಗೀತೆ ಮಾತಾ ಓ ಮಾತಾ. ಇವತ್ತಿನ ಗೀತೆ ಮಾತಾ ಓ ಮಾತಾ. ओम शांति. बच्चों ने गीत सुना, जिन्होंने बनाया है वह तो बेचारे माता को जानते ही नहीं है. नाम सुना है जगदंबा. ಮಕ್ಕಳು ಇವತ್ತಿನ ಗೀತೆಯನ್ನು ಕೇಳಿದ್ರಿ. ಯಾರು ಲೌಕಿಕದಲ್ಲಿ ಈ ಗೀತೆಯನ್ನು ಹಾಡ್ತಾರೋ ಅವರಿಗೆ ತಾಯಿ ಅಂದರೆ ಯಾರಂತಲೇ ಗೊತ್ತಿಲ್ಲ. ಹೆಸರಷ್ಟೇ ಕೇಳಿದರೆ ಜಗದಂಬಾ. ಪರಂತು ವಹ ಕೌನ್ ಥಿ, ಕ್ಯಾ ಕರ್ಕೆ ಗಯಿ, ಯಹ ಕಿಸಿ ಕೋ ಭಿ ಪತಾ ನಹಿ ಹೈ. ಆದರೆ ಜಗದಂಬಾ ಅಂದರೆ ಯಾರು, ಯಾವ ಕರ್ತವ್ಯವನ್ನು ಮಾಡಿ ಹೋಗಿದ್ದಾರೆ ಅನ್ನೋದು ಯಾರಿಗೂ ಸಹಿತ ಗೊತ್ತಿಲ್ಲ. ಸಿವಾಯ್ ತುಂಬಚ್ಚೋಂಗೆ ನೀವು ಮಕ್ಕಳು ಮಾತ್ರ ಇದನ್ನು ತಿಳ್ಕೊಂಡಿದ್ದೀರಿ. ಜಗದಂಬಾ ಹೇ ತೋ ಜರೂರ್ ಬಾಪ್ ಬಿ ಹೇ. ಜಗದಂಬಾ ಇದ್ದಾರಂದ ಮೇಲೆ ತಂದೆನೂ ಇದ್ದಾರೆ. ಬಚ್ಚಿಯಾ ಬಿ ಹೇ ಔರ್ ಬಚ್ಚೆ ಬಿ ಹೇ. ಮಕ್ಕಳು ಇದ್ದಾರೆ
ಅಕ್ಕಂದಿರು ಅಣ್ಣಂದಿರು ಇದ್ದರೆ जो जगदम्बा के पास जाते हैं उनकी बुद्धि में यह समझ नहीं है सिर्फ बुत पुजारी है. ಬಾಬಾ ಅಂತಾರೆ ಯಾರು ಜಗದಂಬಾನ್ ಬಳಿ ಹೋಗ್ತಾರೆ ಮೂರ್ತಿ ಪೂಜೆಯನ್ನು ಮಾಡ್ತಾರಷ್ಟೇ, ಬುದ್ಧಿಯಲ್ಲಿ ಈ ಜ್ಞಾನ ಇಲ್ಲ. ದೇವಿ ಕೆ ಆಗೆ ಜಾಕರ್ ಭೀಕ್ ಮಾಂಗತೆ ಹೇ, ದೇವಿಯರ ಎದುರುಗಡೆ ಹೋಗಿ ಭಿಕ್ಷೆ ಬೇಡ್ತಾರೆ, ಸುಖ ಕೊಡು, ಮಕ್ಕಳನ್ನು ಕೊಡು, ಶಾಂತಿ ಕೊಡು ಅಂತ ಬೇಡ್ತಾರೆ. अब यह ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ ಹೇ. ಇದು ರಾಜಸ್ವ ಅವಿನಾಶಿ ರುದ್ರಜ್ಞಾನ ಯಜ್ಞ ಆಗಿದೆ. ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರಜ್ಞಾನ ಯಜ್ಞ ಆಗಿದೆ. ಇಸ್ಕಾ ಕ್ರಿಯೇಟರ್ ಹೇ ಮಾತ್ ಪಿತಾ ತತತ್ವಂ. ಇದರ ರಚಯಿತ ಆಗಿದ್ದಾರೆ ತಂದೆ ತಾಯಿ, ನೀವು ಮಕ್ಕಳು ಸಹಿತ. ತತತ್ವಂ ತುಂಬಿ ಯಜ್ಞಕ್ಕೆ ಕ್ರಿಯೇಟರ್ ಹೋನಾ. ಬಾಬನ ಕಾರ್ಯದಲ್ಲಿ ನಾವು ಸಹಯೋಗಿ ಇದ್ದೀವಂದರೆ ತಾವು ಮಕ್ಕಳು ಸಹ ಯಜ್ಞದಲ್ಲಿ ಕ್ರಿಯೇಟರ್ ಆಗಿದ್ದೀರಲ್ವಾ ಅಂತ ಕೇಳ್ತಾರೆ ಬಾಬಾ. ತುಮ್ ಸಬ್ ಬಚ್ಚೋಂ ಕೋ ಇಸ್ ಯಜ್ಞ ಕಿ ಬಡಿ ಸಂಭಾಲ್ ಕರ್ನಿ ಹೇ. ನೀವೆಲ್ಲ ಮಕ್ಕಳು ಈ ಯಜ್ಞವನ್ನು ಬಹಳ ಸಂಭಾಲನೆ ಮಾಡಬೇಕು. ಯಜ್ಞ ಕೆ ಲಿಯೆ ಬಹುತ್ ರೆಸ್ಪೆಕ್ಟ್ ರಹನಾ ಚಾಹಿಯೇ. ಯಜ್ಞದ ಮೇಲೆ ಬಹಳ ಗೌರವ ಇರಬೇಕು. ಯಜ್ಞ ಕಿ ಪೂರಿ ಸಂಭಾಲ್ ಕಿ ಜಾತಿ ಹೇ. ಯಹ ಹೇ ಹೆಡ್ ಆಫೀಸ್ ಔರ್ ಬಿ ಬ್ರಾಂಚಸ್ ಹೇ. ಯಜ್ಞದ ಬಗ್ಗೆ ಪೂರ್ಣ ಸಂಭಾಲನೆ ಮಾಡಲಾಗ್ತದೆ. ಇದು ಹೆಡ್ ಆಫೀಸ್. ಹೆಡ್ ಆಫೀಸ್ ಯಾವುದು? ಈಶ್ವರೀಯ ವಿಶ್ವವಿದ್ಯಾಲಯದ ಹೆಡ್ ಆಫೀಸ್ ಮಧುಬನ. ಉಳಿದಿದ್ದೆಲ್ಲ ಬ್ರಾಂಚಸ್. ಮೌಂಟ್ ಅಬು ಹೆಡ್ ಆಫೀಸ್ ಆಗಿದೆ. ಮಮ್ಮ ಬಾಬಾ ಔರ್ ತುಮ್ ಬಚ್ಚೆ ಅಪ್ನೆ ಭವಿಷ್ಯ ಹೀರೆ ಜೈಸಾ ಬನಾ ರಹೆ ಹೋ. ತಂದೆ ತಾಯಿ ಮತ್ತು ನಾವು ಮಕ್ಕಳು ಈಗ ಭವಿಷ್ಯವನ್ನು ವಜ್ರ ಸಮಾನ ಮಾಡ್ಕೊಳ್ತಾ ಇದ್ದೀವಿ ಈ ಯಜ್ಞದ ಮೂಲಕ. तो ऐसे यज्ञ की कितनी संभाल और इज्जत रखनी चाहिए. ಇಂತಹ ಯಜ್ಞದ ಬಗ್ಗೆ ಎಷ್ಟು ಗೌರವ ಇರಬೇಕು, ಎಷ್ಟು ಸಂಭಾಲನೆ ಮಾಡಬೇಕು. ಕಿತ್ನಾ ಲವ್ ಹೋನಾ ಚಾಹಿಯೆ. ಎಷ್ಟು ಯಜ್ಞದ ಮೇಲೆ ಪ್ರೀತಿ ಇರಬೇಕು, ಕಾಳಜಿ ಇರಬೇಕು. ಯಹ ಹಮಾರಿ ಮಮ್ಮ ಜಗದಂಬಾ ಕಾ ಯಜ್ಞ ಹೇ. ಇಲ್ಲಿ ನಮ್ಮ ತಾಯಿ ಇದ್ದಾರೆ, ಜಗದಂಬಾ ಇದ್ದಾರೆ. ಮಮ್ಮ ಬಾಬಾ ಕಾ ಯಜ್ಞ ಸೋ ಹಮಾರ ಯಜ್ಞ. ತಂದೆ ತಾಯಿಯ ಯಜ್ಞ ಅಂದರೆ ನಾವು ಮಕ್ಕಳ ಯಜ್ಞ. यज्ञ की वृद्धि करनी होती है कि यज्ञ में आकर बहुत बच्चे अपने बाप से वर्षा लेवे. ಮಕ್ಕಳ ಯಜ್ಞ ವೃದ್ಧಿಯನ್ನು ಮಾಡಬೇಕು. ಯಜ್ಞದಲ್ಲಿ ಬಂದು ಬಹಳ ಜನ ಮಕ್ಕಳು ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಿ. ಭಲ್ ಖುದ್ ನಹಿ ಲೇ ಸಕ್ತೆ, ಖುದ್ ಕೋ ಪುರ್ಸೊತ್ ನಹಿ ಹೇ ತೋ ಅಚ್ಚಾ ಔರೋಂ ಕೋ ನಿಮಂತ್ರಣ ದೇನಾ ಚಾಹಿಯೇ. ಕೆಲವು ಮಕ್ಕಳು ಈ ರೀತಿ ಹೇಳ್ತಾರೆ, ಬಾಬಾ ಟೈಮ್ ಇಲ್ಲ. ಆಯಿತು ಮಕ್ಕಳೇ, ನೀವು ಖುದ್ ಬರಲಿಕ್ಕಾಗಿಲ್ಲ ಅಂದರೆ, ನಿಮಗೆ ಸಮಯ ಇಲ್ಲ ಅಂದರೆ ಆಯಿತು, ಅನ್ಯರಿಗೆ ನಿಮಂತ್ರಣವನ್ನು ಕೊಡ್ರಿ, ವೆಲ್ಕಮ್ ಮಾಡಿರಿ. ಇಸ್ಕಾ ನಾಮ್ ಹಿ ಹೇ ರಾಜಸ್ವ ಅಶ್ವಮೇಧ ಜ್ಞಾನ ಯಜ್ಞ. ಇದರ ಹೆಸರೇ ಆಗಿದೆ ರಾಜಸ್ವ ಅಶ್ವಮೇಧ ಜ್ಞಾನ ಯಜ್ಞ. ಇದರಿಂದ ನಮಗೆ ಸ್ವರಾಜ್ಯ ಸಿಗ್ತದೆ. ಇಸ್ ಯಜ್ಞ ಮೇ ಪುರಾನೆ ಶರೀರ್ ಕೋ ಭಿ ಸ್ವಾಹ ಕರ್ನಾ ಹೇ, ಬಾಪ್ ಕಾ ಬನ್ ಜಾನಾ ಹೇ. ಈ ಯಜ್ಞದಲ್ಲಿ ಹಳೆಯ ಶರೀರವನ್ನು ಸ್ವಾಹ ಮಾಡಿಬಿಡಿ, ತಂದೆಗೆ ಮಕ್ಕಳಾಗಿ ಬಿಡಿ. ಯಜ್ಞ ಕೋಯಿ ಮಕಾನ್ ನಹಿ ಹೇ, ಯಹ ಹೇ ಬೇಹದ್ ಕಿ ಬಾತ್. ಯಜ್ಞ ಅಂದರೆ ಇದು ಬೇಹದ್ದಿನ ಮಾತು, ಬೇಹದ್ದಿನ ಯಜ್ಞ. ಜಿಸ್ ಯಜ್ಞ ಮೇ ಸಾರಿ ವಿಶ್ವ ಸ್ವಾಹ ಹೋನಿ ಹೇ. ಈ ಯಜ್ಞದಲ್ಲಿ ಇಡೀ ವಿಶ್ವ ಸ್ವಾಹ ಆಗ್ತದೆ. ಆಗೆ ಚಲ್ ತುಮ್ ದೇಖ್ನಾ ಇಸ್ ಯಜ್ಞ ಕಾ ಕಿತ್ನಾ ರಿಗಾರ್ಡ್ ರಖ್ತೆ ಹೇ. ಮುಂದೆ ಹೋದಂತೆ ನೋಡ್ರಿ, ಈ ಯಜ್ಞದ ಬಗ್ಗೆ ಬಹಳ ಗೌರವ ಬರ್ತದೆ ಎಲ್ರಿಗೂ. ಯಹ ಬಹುತೊಂಕೋ ರಿಗಾರ್ಡ್ ನಹಿ ಹೇ. ಬಹಳ ಜನ ಮಕ್ಕಳಿಗೆ ಯಜ್ಞದ ಬಗ್ಗೆ ಗೌರವ ಇಲ್ಲ. ಇತ್ನೇ ಸಬ್ ಯಜ್ಞಕ್ಕೆ ಬಚ್ಚೆ ಹೇ. ಇಷ್ಟೆಲ್ಲ ಯಜ್ಞದಲ್ಲಿ ಮಕ್ಕಳಿದ್ದಾರೆ. ಬಚ್ಚೆ ಪೈದಾ ಹೋತೆ ರಹತೆ ಹೇ ತೋ ಇಸ್ ಯಜ್ಞ ಕಿ ಕಿತ್ನಿ ಇಜ್ಜತ್ ರಖ್ನಿ ಚಾಹಿಯೇ. ಮುಂದೆ ಹೋದಂತೆ ಇನ್ನೂ ಬಹಳ ಜನ ಮಕ್ಕಳು ಹುಟ್ಕೊಳ್ತಾ ಹೋಗ್ತಾರೆ ಯಜ್ಞದಲ್ಲಿ. ಈ ಯಜ್ಞದ ಕಡೆಗೆ ಬಹಳ ಗೌರವ ಇರಬೇಕು. ಪರಂತು ಬಹುತ್ ಹೇ ಜಿನ್ಕೋ ಕದರ್ ಹಿ ನಹಿ ಹೇ. ಬಹಳ ಜನ ಮಕ್ಕಳಿಗೆ ಇದ್ರ ಬಗ್ಗೆ ಅಷ್ಟು ಕಾಳಜಿ ಇಲ್ಲ, ಗೌರವ ಇಲ್ಲ. यह इतना बड़ा यज्ञ है जिससे मनुष्य कौड़ी से हीरे जैसा भ्रष्टाचारी से श्रेष्ठाचारी बनते हैं. ಇದು ಬಹಳ ದೊಡ್ಡ ಯಜ್ಞ ಆಗಿದೆ. ಇದರಿಂದ ಮನುಷ್ಯರು ಕವಡೆಯಿಂದ ವಜ್ರ ಸಮಾನ, ಭ್ರಷ್ಟಾಚಾರಿಗಳಿಂದ ಶ್ರೇಷ್ಠಾಚಾರಿಗಳು ಆಗ್ತಾರೆ. ಇಸ್ಲಿಯೇ ಬಾಬಾ कहते हैं बल यज्ञ रचते रहो, एक भी श्रेष्ठाचारी बना तो अहो सौभाग्य. ಅದಕ್ಕೆ ಬಾಬಾ ಹೇಳ್ತಾರೆ, ಭಲೆ ಮಕ್ಕಳೇ ಯಜ್ಞವನ್ನು ರಚನೆ ಮಾಡ್ತಾ ಹೋಗ್ರಿ, ಒಬ್ಬರು ಶ್ರೇಷ್ಠಾಚಾರಿ ಆದ್ರೂ ಅಹೋ ಸೌಭಾಗ್ಯ. ಇತ್ನೇ ಲಾಖೋ ಮಂದಿರ್ ಆದಿ ಹೇ, ವಹ ಕೊಯ್ ಶ್ರೇಷ್ಠಾಚಾರಿ ನಹಿ ಬಂತೆ ಹೇ. ಇಷ್ಟೆಲ್ಲ ಗುಡಿ ಇದೆ, ಮಂದಿರ ಇದೆ, ಅಲ್ಲಿ ಯಾರೊಬ್ಬರೂ ಸಹಿತ ಹೋಗಿ ಶ್ರೇಷ್ಠಾಚಾರಿಗಳು ಆಗಿಲ್ಲ. ಯಹ ತೋ ಸಿರ್ಫ್ 3 ಪೈರ್ ಪೃಥ್ವಿ
ಕೆ ಚಾಹಿಯೇ. ಇಲ್ಲಿ ಬರೀ 3 ಅಡಿ ಜಾಗ ಸಿಕ್ಕಿದ್ರೆ ಸಾಕು. ಕೊಯ್ ಆಯೆ ತೋ ಏಕ್ದಮ್ ಜೀವನ್ ಸುಧರ್ ಜಾಯೆ. ಯಾರೇ ಬಂದರೂ ಈ ಜ್ಞಾನವನ್ನು ತಿಳ್ಕೊಂಡವ್ರದ್ದು ಜೀವನ ಸುಧಾರಣೆ ಆಗ್ತದೆ. ಕಿತ್ನಿ ಇಜ್ಜತ್ ಹೋನಿ ಚಾಹಿಯೇ ಯಜ್ಞಕ್ಕೆ. ಎಷ್ಟು ಯಜ್ಞದ ಬಗ್ಗೆ ಕಾಳಜಿ ಇರಬೇಕು, ಗೌರವ ಇರಬೇಕು. ಬಾಬಾ ಕೋ ಬಹುತ್ ಲಿಖ್ತೆ ಹೇ ಬಾಬಾ ಹಮ್ ಅಪ್ನೆ ಘರ್ ಮೇ ಖೋಲೆ. ಕೆಲವು ಮಕ್ಕಳು ಬಾಬನಿಗೆ ಕೇಳ್ತಾರೆ, ಬಾಬಾ ನಮ್ಮ ಮನೆಯಲ್ಲಿ ಒಂದು ಕೋಣೆಯಲ್ಲಿ ಈ ರೀತಿ ನಾವು ನಿಂದು ಯಜ್ಞವನ್ನು ರೆಡಿ ಮಾಡ್ಬೋದಾ ಅಥವಾ ಯಜ್ಞ ತರಿಬೋದಾ? ಬಾಬಾ ಅಂತಾರೆ, ಅಚ್ಚಾ ಬಚ್ಚೆ ಬಲ್ ಯಜ್ಞ ಭೂಮಿ ಬನಾವು, ಕೊಯ್ ನಾ ಕೊಯ್ ಕಾ ಕಲ್ಯಾಣ ಹೋಗ. ಆಯಿತು, ನಿಮ್ಮ ಮನೆಯಲ್ಲಿ ಜಾಗ ಕೊಡಿ, ಯಜ್ಞ ಭೂಮಿಯನ್ನು ಮಾಡ್ರಿ, ಅನೇಕರ ಕಲ್ಯಾಣ ಆಗ್ತದೆ. ಇಸ್ ಯಜ್ಞ ಕಿ ಬಹುತ್ ಭಾರಿ ಮಹಿಮಾ ಹೇ. ಈ ಯಜ್ಞದ್ದು ಬಹಳಷ್ಟು ಮಹಿಮೆ ಇದೆ. ಯಜ್ಞ ಕಿ ಭೂಮಿ ಹೇ ಜಹಾ ಬಚ್ಚಿಯಾ ಔರೋಂಕಾ ಕಲ್ಯಾಣ ಕರ್ತಿ ರಹತಿ ಹೇ. ಯಜ್ಞ ಭೂಮಿಯಲ್ಲಿ ಅಕ್ಕಂದಿರು ಅನೇಕರ ಕಲ್ಯಾಣವನ್ನು ಮಾಡ್ತಾ ಹೋಗ್ತಾರೆ. ऐसे ಯಜ್ಞ ಕಾ ಬಹುತ್ ಮಾನ್ ಚಾಹಿಯೇ. ಇಂತಹ ಯಜ್ಞದ ಬಗ್ಗೆ ಬಹಳ ಗೌರವ ಇರಬೇಕು. ಪರಂತು ಜ್ಞಾನ ಪೂರಾ ನಾ ಹೋನೆ ಕೆ ಕಾರಣ ಇತ್ನಾ ರಿಗಾರ್ಡ್ ನಹಿ ಹೈ. ಆದರೆ ಕೆಲವು ಮಕ್ಕಳಲ್ಲಿ ಜ್ಞಾನ ಪೂರ್ಣ ಇಲ್ಲದೇ ಇರುವ ಕಾರಣ ಇಷ್ಟು ಗೌರವ ಕೊಡುವುದಿಲ್ಲ. ಯಜ್ಞ ಮೇ ವಿಘ್ನ ಡಾಲ್ನೆ ವಾಲೆ ಬಹುತ್ ಹೈ. ಯಹ ಶಿವ ಬಾಬಾ ಕಾ ಯಜ್ಞ ಹೈ. ಮಾತ್ ಪಿತಾ ಇಕಟ್ಟೆ ಹೈ. ಯಜ್ಞದಲ್ಲಿ ವಿಘ್ನ ಹಾಕುವಂಥವರು ಬಹಳ ಜನ ಇದ್ದಾರೆ. ಇದು ಶಿವಬಾಬಾ ರಚಿಸಿರುವಂತಹ ಯಜ್ಞ, ಪರಮಾತ್ಮ ರಚಿಸಿರುವಂತಹ ಯಜ್ಞ. ಇಲ್ಲಿ ತಂದೆ ತಾಯಿ ಒಟ್ಟಿಗಿದ್ದಾರೆ. ಇನ್ ಮಮ್ಮ ಬಾಬಾ ಸೇ ತೋ ಕುಚ್ ನಹಿ ಮಿಲ್ತಾ. ಈ ಸಾಕಾರದಲ್ಲಿರುವಂತಹ ಮಮ್ಮ ಬಾಬಾರವರಿಂದ ಏನೂ ನಿಮಗೆ ಆಸ್ತಿ ಸಿಗುವುದಿಲ್ಲ. ಬೇಹದ್ ಕೆ ಬಾಪ್ ಸೇ ಹಿ ಸಬ್ ಕುಚ್ ಮಿಲ್ತಾ ಹೈ, ವಹ ಏಕ ಹೈ. ಬೇಹದ್ದಿನ ತಂದೆಯಿಂದಲೇ ಎಲ್ಲವೂ ಸಿಗ್ತದೆ, ಅವರು ಒಬ್ಬ ತಂದೆ ಆಗಿದ್ದಾರೆ. ಮಮ್ಮ ಬಾಬಾ ಕಹಾ ಜಾತಾ ಹೈ ಶರೀರಧಾರಿ ಕೋ. ಸಾಕಾರದಲ್ಲಿ ಯಜ್ಞವನ್ನು ರಚಿಸಿದಾಗ ಮಕ್ಕಳನ್ನು ಸಂಭಾಲನೆ ಮಾಡಲಿಕ್ಕೆ ಶಿವಬಾಬಾ ಬ್ರಹ್ಮ ತಂದೆಯನ್ನು ಮಮ್ಮಾರವರನ್ನು ನಿಮಿತ್ತರನ್ನಾಗಿ ಮಾಡಿದ್ದಾರೆ. ಅವರು ದೇಹಧಾರಿಗಳು. ನಿರಾಕಾರ ಕೋ ತೋ ಶರೀರ ಹೈ ನಹಿ. ನಿರಾಕಾರನಾಗಿರುವಂತಹ ಶಿವಬಾಬನಿಗೆ ಶರೀರ ಇಲ್ಲ. ತೋ ಬಾಪ್ ಕಾತೆ ಹೇ ಕಿ ಸಾಕಾರ ಕಾ ಬಿ ಮುರೀದ್ ಮತ್ ಬನೋ, ಮಾಮೇ ಕಮ್ ಯಾದ್ ಕರೋ. ತಂದೆ ಹೇಳ್ತಾರೆ, ಮಕ್ಕಳೇ ಸಾಕಾರದಲ್ಲಿಯೂ ಯಾವ ದೇಹಧಾರಿಗಳ ಕಡೆಗೂ ಬುದ್ಧಿ ಹೋಗಬಾರ್ದು, ನನ್ನೊಬ್ಬನನ್ನು ನೆನಪು ಮಾಡಿ. ಯಹ ಬಾಬಾ ಬಿ ಮುझे ಯಾದ್ ಕರ್ತೆ ಹೇ. ಬ್ರಹ್ಮ ತಂದೆಯೂ ಸಹ ಶಿವ ತಂದೆಯನ್ನೇ ನೆನಪು ಮಾಡ್ತಾರೆ. ಚಿತ್ರೋ ಮೇ ದಿಖಾತೆ ಹೇ ರಾಮ್ ಕೃಷ್ಣ ಬ್ರಹ್ಮ ಆದಿ ಸಬ್ ಉನ್ಕೋ ಯಾದ್ ಕರ್ತೆ ಹೇ. ऐसे है नहीं, वह तो कोई याद करते नहीं, उनको प्रारब्ध मिल गई है. ಚಿತ್ರಗಳಲ್ಲಿ ತೋರಿಸ್ತಾರೆ, ರಾಮ ಕೃಷ್ಣ ಬ್ರಹ್ಮ ಅನೇಕ ದೇವಾನುದೇವತೆಗಳು ಶಿವಬಾಬನನ್ನು ನೆನಪು ಮಾಡ್ತಾರೆ, ಪರಮಾತ್ಮನನ್ನು. ಬಾಬಾ ಅಂತಾರೆ, ಮಕ್ಕಳೇ ರಾಮ ಕೃಷ್ಣ ಇವರೆಲ್ಲ ಇದ್ದಿದ್ದು ಸತ್ಯತ್ರೇತಾಯುಗದಲ್ಲಿ. ಅದು ಸುಖದ ಜಗತ್ತು. ಅಲ್ಲಿ ನನ್ನನ್ನು ನೆನಪು ಮಾಡುವಂಥ ಅವಶ್ಯಕತೆ ಇರಂಗಿಲ್ಲ. ಯಾಕಂದರೆ ಅವರಿಗೆ ಪ್ರಾರಬ್ಧ ಸಿಕ್ಬಿಟ್ಟಿರ್ತದೆ. ಉನ್ಕೋ ಯಾದ್ ಕರ್ನೆ ಕಿ ಕ್ಯಾ ದರ್ಕಾರ ಹೇ. ಅವರಿಗೆ ಪರಮಾತ್ಮನನ್ನು ನೆನಪು ಮಾಡುವ ಅವಶ್ಯಕತೆ ಇರಂಗಿಲ್ಲ. ಯಾಕಂದರೆ ಸುಖಿಗಳಾಗಿರ್ತಾರೆ. ಹಮ್ ಪತಿತ್ ಬನೆ ಹೇ, ಹಮ್ಕೋ ಹಿ ಪಾವನ್ ಬನ್ನೆ ಕೆ ಲಿಯೆ ಯಾದ್ ಕರ್ನಾ ಹೇ. ಮಹಿಮಾ ಏಕಕೀ ಹಿ ಹೇ. ನಾವೀಗ ಪತಿತಾಗಿದ್ದೀವಿ, ಪಾವನ ಆಗಲಿಕ್ಕೋಸ್ಕರ ನಾವೇ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಮಹಿಮೆ ಒಬ್ಬ ಶಿವ ತಂದೆಯದ್ದಾಗಿದೆ. ತುಮಕೋ ಕೊಯ್ ಬಿ ದೇಹದಾರಿ ಕೋ ಯಾದ್ ನಹಿ ಕರ್ನಾ ಹೇ. ಯಾವುದೇ ದೇಹದಾರಿಯನ್ನು ನಾವು ನೆನಪು ಮಾಡುವಂತಿಲ್ಲ. ಈವನ್ ಬ್ರಹ್ಮ ತಂದೆಯೂ ಸಹಿತ ದೇಹದಾರಿಯಾಗಿದ್ದಾರೆ. ನಾವು ನೆನಪು ಶಿವ ತಂದೆಯನ್ನು ಮಾಡಬೇಕಾಗಿದೆ. ದೇಹದಾರಿ ಸೇ ಉನ್ಕಾ ಪರಿಚಯ ಮಿಲ್ತಾ ಹೇ, ಲೇಕಿನ್ ಯಾದ್ ಉನ್ಕೋ ಕರ್ನಾ ಹೇ. ನಿಮಗೆ ಜ್ಞಾನ ಹೇಳಲಿಕ್ಕೋಸ್ಕರ ನಾನು ಈ ಶರೀರವನ್ನು ಲೋನಾಗಿ ತಗೊಂಡಿದ್ದೀನಿ, ಆಧಾರವಾಗಿ ತಗೊಂಡಿದ್ದೀನಿ. ಆದರೆ ನೀವು ನೆನಪು ನನ್ನನ್ನೇ ಮಾಡಬೇಕು. ದೇಹದಾರಿಗಳ ಮೂಲಕ ನಾನು ನನ್ನ ಪರಿಚಯವನ್ನು ನಿಮಗೆ ಕೊಡ್ತೀನಿ. ಹಾಗಂತ ದೇಹದಾರಿಗಳನ್ನು ನೆನಪು ಮಾಡಬೇಕು ಅಂತ ಅರ್ಥ ಅಲ್ಲ. ನೆನಪು ನೀವು ನನ್ನೊಬ್ಬನನ್ನೇ ಮಾಡಿ. ಬಾಬಾ ಬಿ ದೇಹದಾರಿ ಹೇ, ಸಬ್ ಪರಿಚಯ ದೇತೆ ಹೇ, ಪರಂತು ಬಹುತ್ ऐसे भी बेसमझ बच्चे हैं जो कहते हैं हम तो डायरेक्ट शिव बाबा की प्रेरणा से ज्ञान ले सकते हैं. ಹಾಗಂತ ನಮಗೆ ಬ್ರಹ್ಮ ತಂದೆ ಬೇಡವಾ? ಶಿವ ಬಾಬಾ ನಮಗೆ ಜ್ಞಾನ ಕೊಡೋದೇ ಬ್ರಹ್ಮನ ಮೂಲಕ. ಬ್ರಹ್ಮ ತಂದೆಗೆ ದೇಹ ಇದೆ. ಬ್ರಹ್ಮ ತಂದೆಯ ಮೂಲಕನೇ ಬಾಬಾ ನಮಗೆ ಜ್ಞಾನ ಕೊಡ್ತಾರೆ. ಬಹಳ ಜನ ಈ ರೀತಿ ಬೇಸಮಜ್ ಮಕ್ಕಳು ಸಹಿತ ಇದ್ದಾರೆ, ಬುದ್ಧಿಹೀನ ಮಕ್ಕಳಿದ್ದಾರೆ. ಹಾಗಾದ್ರೆ ನಮಗೆ ಡೈರೆಕ್ಟ್ ಶಿವಬಾಬನ ಜೊತೆಗೇ ಕನೆಕ್ಷನ್ ಜೋಡಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಮಧ್ಯೆ ಯಾರು ಬೇಡ ಅಂತ ಹೇಳ್ತಾರೆ.
ಶಿವಬಾಬಾ ಹೇಳ್ತಾರೆ, ನಾನು ಪ್ರೇರಣೆಯಿಂದ ಅಂತೂ ಜ್ಞಾನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅಥವಾ ನೀವು ಶಿವಬಾಬನಿಂದ ಪ್ರೇರಣೆಯಿಂದ ಜ್ಞಾನ ತಗೊಳ್ಳಿಕ್ಕೆ ಸಾಧ್ಯ ಇದೆನಾ? ಅಗರ್ ಏಸಾ ಹೋತಾ ತೋ ಫಿರ್ ಇಸ್ ರತ್ ಮೇ ಉನ್ಕೋ ಆನೆ ಕಿ ಕ್ಯಾ ದರ್ಕಾರ್ ಪಡ್ತಿ ಹೈ? ಒಂದು ವೇಳೆ ಶಿವಬಾಬಾ ಪ್ರೇರಣೆಯಿಂದ ಜ್ಞಾನ ಕೊಟ್ಟಿದ್ದಾಗಿದ್ದರೆ, ನೀವು ಪ್ರೇರಣೆಯಿಂದ ಜ್ಞಾನ ತಗೊಂಡಿದ್ದಾಗಿದ್ದರೆ ಈ ಶರೀರದಲ್ಲಿ ಶಿವಬಾಬಾ ಬರುವ ಅವಶ್ಯಕತೆಯೇ ಇರಲಿಲ್ಲ. ऐसे भी है जो समझते हैं इस साकार से हमारा क्या काम है. ಬ್ರಹ್ಮ ತಂದೆಗೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು, ಗೌರವ ಕೊಡಲೇಬೇಕು. ಬಹಳ ಜನ ಮಕ್ಕಳು ಈ ರೀತಿ ಹೇಳ್ತಾರೆ, ಈ ಸಾಕಾರದಲ್ಲಿರುವ ಬ್ರಹ್ಮನಿಗೂ ನಮಗೂ ಏನು ಕನೆಕ್ಷನ್ನು? ಅವ್ರ ಜೊತೆಗೆ ನನಗೇನು ಸಂಬಂಧ? ನಂದೇನು ಕೆಲಸ ಇಲ್ಲ, ನಂದೇನಿದ್ರೂ ಕೆಲಸ ಇರೋದು ಶಿವಬಾಬನ ಜೊತೆಗೆ, ನನ್ನ ಕನೆಕ್ಷನ್ ಇರೋದು ಶಿವಬಾಬನ ಜೊತೆಗೆ ಅಂತ ಅಂದ್ಕೊಳ್ತಾರೆ. ಬಾಬಾ ಅಂತಾರೆ, ಇದು ತಪ್ಪಾಗಿದೆ. ಬಾಪ್ कहते हैं मनमना भव उनको याद करो परंतु ತ್ರೂ ತೋ ಇನ್ಕೆ कहते हैं ना. ನೀವು ನೆನ್ಪು ಮಾಡೋದು ನನ್ನೊಬ್ಬನನ್ನೇ ನೆನ್ಪು ಮಾಡಿರಿ. ಮನ್ಮನಾಭವ ಅಂತ ನಾನು ತಿಳಿಸ್ಕೊಡ್ತೀನಿ, ಆತ್ಮ ಅಂತ ತಿಳ್ಕೊಂಡು ನನ್ನೊಬ್ಬನನ್ನು ನೆನ್ಪು ಮಾಡಿ ಅಂತ. ಆದರೆ ಬ್ರಹ್ಮನ ಮೂಲಕ ನಾನು ನಿಮಗೆ ಈ ಮತವನ್ನು ಕೊಡ್ತಿದ್ದೀನಲ್ವಾ, ಬ್ರಹ್ಮನ ಮೂಲಕವೇ ನಾನು ನನ್ನ ಪರಿಚಯವನ್ನು ನಿಮಗೆ ಕೊಟ್ಟಿದ್ದಲ್ವಾ ಅಂತ ಕೇಳ್ತಾರೆ ಶಿವಬಾಬಾ. ಫಿರ್ ನಂಬರ್ ವಾರ್ ರಿಗಾರ್ಡ್ ರಖನಾ ಹೋತಾ ಹೇ. रिगार्ड वही रखेंगे जो नंबरवार गद्दी पर बैठने वाले हैं. मम्मा बाबा पहले बैठेंगे राज गद्दी पर. ಬಾಬಾ ಅಂತಾರೆ, ಗೌರವ ಕೊಡುವಂತಹ ಮಕ್ಕಳಲ್ಲಿಯೂ ನಂಬರ್ವಾರ್ ಇದೆ. ಗೌರವ ಕೊಡುವಂಥ ಮಕ್ಕಳು ಗದ್ದಿಗೆಯಲ್ಲಿ ಕುಳಿತುಕೊಳ್ಳುವಂತಹ ಮಕ್ಕಳಾಗಿರ್ತಾರೆ, ಅವರೇ ಗೌರವ ಕೊಡಲಿಕ್ಕೆ ಸಾಧ್ಯ. ಮಮ್ಮ ಬಾಬಾ ಮೊದಲು ರಾಜ ಗದ್ದಿಗೆಯಲ್ಲಿ ಕೂತ್ಕೊಳ್ತಾರೆ, ಆಮೇಲೆ ಮಕ್ಕಳು. ಫಿರ್ ಉನ್ಕೋ ಫಾಲೋ ಕರ್ನಾ ಹೇ. ತಂದೆ ತಾಯಿಯನ್ನು ಅನುಸರಿಸ್ರಿ. ಬಹುತ್ ಪ್ರಜಾ ಬನಾನಿ ಪಡೆ. ಬಹಳಷ್ಟು ಜನ ಪ್ರಜೆಗಳನ್ನು ತಯಾರು ಮಾಡ್ಕೊಳ್ಬೇಕು. ಪದವಿ ಬಹುತ್ ಊಂಚಾ ಹೇ. ಪದವಿಯೂ ಬಹಳ ಶ್ರೇಷ್ಠ ಇದೆ. ಡರ್ನೆ ಕಿ ಕೊಯ್ ಬಾತ್ ನಹಿ. ಹಾಗಂತ ಹೇಳಿ ಬಹಳ ಪರಿಶ್ರಮ ಇದೆ ಅಂತ ಹೆದರ್ಕೊಳ್ಳುವಂತಹ ಮಾತು ಇಲ್ಲಿಲ್ಲ. ಏರೋಪ್ಲೇನ್ ಮೇ ಕೊಯ್ ನಯೇ ಚಡ್ತೆ ಹೇ ತೋ ಜೈಸೆ ಕಿ ಡರ್ತೆ ಹೇ. ಎಕ್ಸಾಂಪಲ್ ಹೇಳ್ತಾರೆ ಬಾಬಾ, ಫಸ್ಟ್ ಟೈಮ್ ವಿಮಾನದಲ್ಲಿ ಹೋಗುವಂಥವರಿಗೆ ಒಳಗಡೆ ಭಯ ಆಗ್ತಾ ಇರ್ತದೆ, ಹೆಂಗೋ ಏನೋ ಅಂತ. ಕೊಯ್ ತೋ ದೇಖೋ ಚಂದ್ರಮಾ ಕಿ ಊಪರ್ ಜಾತೆ ರಹತೆ ಹೇ. ಪ್ರಾಕ್ಟೀಸ್ ಕಿ ಬಾತ್ ಹೇನಾ. ಬರೀ ಇಲ್ಲಿ ಫಸ್ಟ್ ಟೈಮ್ ಹತ್ತೋರು ವಿಮಾನ ಹತ್ತಕನ ಹೆದರ್ಕೊತಾರ. ಎಷ್ಟೋ ಜನ ಚಂದ್ರಮಾ ಹತ್ರನೂ ಹೋಗಿ ಬರ್ತಾರೆ, ಚಂದ್ರಗ್ರಹದ ಹತ್ರ ಹೋಗಿ ಬರ್ತಾರೆ, ಪ್ರಾಕ್ಟೀಸ್ ಇರ್ತದಲ್ವಾ. ಪರಂತು ಉನ್ಸೆ ಫಾಯ್ದಾ ಕುಚ್ ಬಿ ನಹಿ ಹೇ. ಚಂದ್ರಗ್ರಹಕ್ಕೆ ಹೋದೆ, ಮಂಗಳ ಗ್ರಹಕ್ಕೆ ಹೋದೆ, ಇಲ್ಲಿ ಹೋಗೋದ್ರಿಂದ ಏನೂ ಲಾಭ ಇಲ್ಲ. ಯಹ ತುಮ್ ಜಾನ್ತೆ ಹೋ. ಇದು ನೀವು ಮಕ್ಕಳಿಗೆ ಗೊತ್ತಿದೆ. ವಹ ಸಮಜ್ತೆ ಹೇ ಕಿ ಮೂನ್ ಕೆ ಊಪರ್ ಬಿ ರಾಜಧಾನಿ ಬನಾಯೆಂಗೆ. ಸೈಂಟಿಸ್ಟ್ಗಳು ಅಂದ್ಕೊಳ್ತಾರೆ, ಭೂಮಿಯಲ್ಲಿ ಅಷ್ಟೇ ಅಲ್ಲ, ನಾವು ಚಂದ್ರಗ್ರಹದಲ್ಲಿಯೂ ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡ್ತೀವಿ, ಅಲ್ಲಿನೂ ಮನುಷ್ಯರು ಇರೋ ಹಂಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾರೆ. परंतु यह कुछ भी होना नहीं. डाउनफॉल है ना. डाउनफॉल और राइस को भी बच्चे समझते हैं. ಬಾಬಾ ಹೇಳ್ತಾರೆ, ಇದೆಲ್ಲ ಆಗೋದಿಲ್ಲ. ಬಹಳ ಜನ ಮಕ್ಕಳಿಗೆ ಈ ಜ್ಞಾನ ತಿಳ್ಕೊಂಡಿದ್ದೀರಿ, ಗೊತ್ತಾಗಿದೆ ನಮಗೀಗ. ಡೌನ್ಫಾಲ್ ಮತ್ತು ರೈಸ್, ಭಾರತದ ಉತ್ಥಾನ ಮತ್ತು ಪತನ. ಚಿತ್ರ ಭೀ ಹೇ ಯಹ ಲಕ್ಷ್ಮೀನಾರಾಯಣ ರಾಜ್ಯ ಕರ್ತೇತೆ. ಚಿತ್ರವೂ ಸಹಿತ ಇದೆ, ಲಕ್ಷ್ಮೀನಾರಾಯಣರು ರಾಜ್ಯವನ್ನು ಮಾಡ್ತಿದ್ರು. आज तो देखो भारत कितना गरीब है, यह तो रियल बात है. ಈಗ ನೋಡ್ರಿ, ಭಾರತ ಎಷ್ಟು ಬಡ ರಾಷ್ಟ್ರ ಆಗಿಬಿಟ್ಟಿದೆ, ಇದು ರಿಯಲ್ ಆಗಿರುವಂತಹ ಮಾತು. इन्होंने तो खुद ही लिखा है, तो यह सीडी में दिखाना चाहिए. वह हीरों के महल चमकते हैं, यह फिर ಕೌಡಿಯಾ ದಿಖಾನಿ ಚಾಹಿಯೇ. ಬಾಬಾ ಅಂತಾರೆ, ಚಿತ್ರದಲ್ಲಿ ತೋರಿಸ್ರಿ, ಸತ್ಯುಗದಲ್ಲಿ ವಜ್ರದ ಮಹಲುಗಳಿರ್ತದೆ, ಈಗ ಕಲಿಯುಗದಲ್ಲಿ ಕವಡೆಗಳು. ಆಗೆ ಕೌಡಿಯಾ ಚಲ್ತೀತಿ. ಗುರುದ್ವಾರೋ ಮೇ ಕೌಡಿಯಾ ರಕ್ತೈತೆ. ಮುಂಚೆ ಎಲ್ಲ ಕವಡೆಗಳನ್ನು ಸಹಿತ ನಡೆಸ್ತಾ ಇದ್ದರು. ಗುರುದ್ವಾರದಲ್ಲಿ ಬಹಳಷ್ಟು ಕವಡೆಗಳನ್ನು ಸಹಿತ ಇಟ್ಟಿದ್ದಾರೆ. ಅಬ್ ತೋ ಕೋಯಿ ಪೈಸಾ ಭಿ ನಹಿ ರಕ್ತೆ ಹೋಂಗೆ. सीडी तो बहुत अच्छी है, इसमें बहुत कुछ लिख सकते हो. ಏಣಿ ಚಿತ್ರ ಬಹಳ ಚೆನ್ನಾಗಿದೆ, ಆ ಚಿತ್ರದಲ್ಲಿ ನೀವು ಬಹಳ ಚೆನ್ನಾಗಿ ಬರೀಬಹುದು, ಎಲ್ರಿಗೂ ಅರ್ಥ ಆಗುವ ರೂಪದಲ್ಲಿ. मम्मा बाबा के साथ बच्चों का भी चित्र हो और ऊपर में ಆತ್ಮಾओं का झाड़ भी. ಮಮ್ಮ ಮತ್ತು ಬಾಬನ ಜೊತೆಗೆ ಮಕ್ಕಳ ಚಿತ್ರನೂ ಇರಬೇಕು, ಮೇಲೆ ಆತ್ಮಗಳದ್ದು ಬಿಂದು ಆತ್ಮಗಳ ವೃಕ್ಷ ಇರಬೇಕು. ನಯೇ ಚಿತ್ರ ರೆಡಿ ಹೋತೆ ಜಾಯಂಗೆ. ಹೊಸ ಚಿತ್ರಗಳನ್ನು ಬಾಬಾ ರೆಡಿ ಮಾಡಿಸ್ತಾ ಹೋಗ್ತಾರೆ. ಮಕ್ಕಳು ಮಾಡಿದಂತಹ ಚಿತ್ರದಲ್ಲಿ ಎಲ್ಲೆಲ್ಲಿ ಚೇಂಜಸ್ ಆಗಬೇಕು, ಬಾಬಾ ಅದನ್ನು ನೋಡ್ತಾ ಚೇಂಜಸ್ ಮಾಡ್ತಾ ಹೋಗ್ತಾರೆ.
समझाने में भी सहज होगा. ನೀವು ಈ ರೀತಿ ಚಿತ್ರದಲ್ಲಿ ಬರವಣಿಗೆಯಲ್ಲಿ ಬರೆದಿತ್ತಂದರೆ ತಿಳಿಸ್ಕೊಡ್ಲಿಕ್ಕೂ ಬಹಳ ಸಹಜ ಆಗ್ತದೆ ಅಂತಾರೆ ಬಾಬಾ. हम निराकारी दुनिया में जाकर फिर साकारी दुनिया में आते हैं, समझाने में बड़ा सहज है. ನಾವು ಆತ್ಮಗಳು ನಿರಾಕಾರಿ ಜಗತ್ತು ಪರಮಧಾಮ ನಿವಾಸಿಗಳು, ಅಲ್ಲಿಂದ ಈ ಸಾಕಾರ ಸೃಷ್ಟಿಯಲ್ಲಿ ಬಂದು ಪಾತ್ರವನ್ನು ಮಾಡ್ತಿದ್ದೀವಿ, ತಿಳಿಸ್ಕೊಡ್ಲಿಕ್ಕೆ ಬಹಳ ಸಹಜ. ಸಮಜ್ತೆ ನಹಿ ಹೇ ತೋ ಸಮಜಾ ಜಾತಾ ಹೇ ತಕ್ದೀರ್ ಮೇ ನಹಿ ಹೇ. ಜ್ಞಾನವನ್ನು ತಿಳಿಸ್ಕೊಟ್ಟಾಗಲೂ ಒಂದು ವೇಳೆ ಅವರಿಗೆ ಅರ್ಥ ಆಗಿಲ್ಲ ಅಂತಂದರೆ ಬಾಬಾ ಅಂತಾರೆ ಅದೃಷ್ಟದಲ್ಲಿ ಇಲ್ಲ. ಡ್ರಾಮಾಕ್ಕೂ ಸಾಕ್ಷಿ ಹೋ ದೇಖಾ ಜಾತಾ ಹೇ. ನಾಟಕವನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ. ಬಚ್ಚೋಂಕೋ ಯಜ್ಞ ಕಿ ಬಹುತ್ ರೆಸ್ಪೆಕ್ಟ್ ಹೋನಿ ಚಾಹಿಯೇ. ಮಕ್ಕಳಿಗೆ ಯಜ್ಞದ ಬಗ್ಗೆ ಬಹಳ ಗೌರವ ಇರಬೇಕು. यज्ञ का एक पैसा भी बिगर पूछे उठाना व मात पिता की छुट्टी बिगर किसी को देना यह महान पाप है. ಯಜ್ಞದ ಹಣವನ್ನು ಹೇಳದೆ ಕೇಳದೆ ತೆಗೆದುಕೊಳ್ಳುವುದು ಅಥವಾ ಯಾರು ನಿಮಿತ್ತ ಇರ್ತಾರೆ, ತಂದೆ ತಾಯಿ ಇದ್ದಾರೆ, ಅವರಿಗೆ ಕೇಳದೆ ಇನ್ನೊಬ್ಬರಿಗೆ ಹಣವನ್ನು ಕೊಡುವುದು ಸಹ ಮಹಾನ್ ಪಾಪ ಆಗಿದೆ. ನಾವು ತಗೊಳ್ಬಾರ್ದು ಹೇಳದೆ ಕೇಳದೆ, ಅಥವಾ ತಂದೆ ತಾಯಿಗೆ ಹೇಳದೆ ನಿಮಿತ್ತರಿಗೆ ಹೇಳದೆ ಕೇಳದೆ ಇನ್ನೊಬ್ಬರಿಗೂ ಯಜ್ಞದ ಹಣವನ್ನು ಕೊಡುವಂತಿಲ್ಲ. ಇದು ಮಹಾನ್ ಪಾಪ. ತುಮ್ ತೋ ಬಚ್ಚೆ ಹೋ, ಕೊಯ್ ಸಮಯ ಭೀ ಕೊಯ್ ಭೀ ಚೀಸ್ ಮಿಲ್ ಸಕ್ತಿ ಹೈ. ನಾವು ಮಕ್ಕಳು, ಇದು ನಮ್ಮದೇ ಮನೆ, ತಂದೆ ತಾಯಿ ಮಕ್ಕಳು, ಇದು ಪರಿವಾರ. ನಮಗೆ ಯಾವುದಾದ್ರೂ ವಸ್ತುಗಳು ಬೇಕಂದರೆ ತಂದೆ ತಾಯಿ ಹತ್ರ ಕೇಳಿದರೆ ಆ ವಸ್ತುಗಳು ನಮಗೆ ಯಜ್ಞದಿಂದ ಸಿಗ್ತದೆ. ಜಾಸ್ತಿ ಲೇಕರ್ ಕ್ಯೂ ರಖ್ನಾ ಚಾಹಿಯೇ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಪಡ್ಕೊಳ್ಬೇಕು. ನಮ್ಗೆ ಯಾವುದು ಬೇಕಾಗಿದೆಯೋ ಅದನ್ನಷ್ಟೇ ಕೇಳಿ ತಗೊಳ್ಬೇಕು. ಇನ್ನು ಅವಶ್ಯಕತೆಗಿಂತ ಜಾಸ್ತಿ ಎಲ್ಲದನ್ನ ಒಟ್ಟು ಮಾಡಿ ಇಟ್ಕೊಳ್ಳುವಂಥದ್ರಲ್ಲಿ ಅರ್ಥ ಇಲ್ಲ ಅಂತಾರೆ ಬಾಬಾ. ಯಾಕೆ सोचते हैं पता नहीं ना मिले तो अंदर रखने से वह फिर दिल खाती है, क्योंकि बेकायदे काम है ना, चीज़ तो तुम्हें कभी भी मिल सकती है. ಮಕ್ಕಳು ಅಂದ್ಕೊಳ್ತಾರೆ, ಅಲ್ಲ ನಮಗೆ ಅವಶ್ಯಕತೆ ಇದ್ದಾಗ ಆ ವಸ್ತು ಯಜ್ಞದಲ್ಲಿ ಇರ್ತದೋ ಇಲ್ವೋ, ಒಂದು ವೇಳೆ ಸಿಕ್ಕಿಲ್ಲ ಅಂತಂದರೆ ಅದಕ್ಕೆ ಮುಂಚೆನೇ ತೊಗೊಂಡು ಇಟ್ಕೊಂಡ್ಬಿಟ್ರೆ ಚಲೋ ಅಲ್ಲ ಅಂತ ಅಂದ್ಕೊಳ್ತಾರೆ. ಬಾಬಾ ಅಂತಾರೆ, ನೀವು ಆ ರೀತಿ ಅವಶ್ಯಕತೆ ಇಲ್ಲ ಅಂದ್ರೂ ವಸ್ತುಗಳನ್ನು ತೊಗೊಂಡು ಇಟ್ಕೊಂಡ್ರೆ ಮನಸ್ಸು ಒಳಗಡೆ ಕೊರಿತಾ ಇರ್ತದೆ. ಯಾಕಂದರೆ ಬೇಕಾಯ್ದೆ ಕಾಮ್ಹೇನ, ಕಾಯ್ದೆಗೆ ವಿರುದ್ಧವಾದ ಕೆಲಸ ಆಯ್ತಲ್ವಾ. ಬಾಬಾ ಅಂತಾರೆ, ಮಕ್ಕಳೇ, ಯಜ್ಞದಲ್ಲಿ ನೀವು ಯಾವ ವಸ್ತು ಕೇಳಿದರೂ ಆ ವಸ್ತು ನಿಮಗೆ ಸಿಗ್ತದೆ. ಬಾಪ್ನೆ ಕಹಾ ಹೇ ಅಂತಕಾಲ್ ಅಚಾನಕ್ ಕೊಯ್ ಬಿ ಮರ್ತೋ ಸಕ್ತೆ ಹೇನ. ಬಾಬಾ ತಿಳಿಸ್ತಾರೆ, ಅಂತಿಮ ಸಮಯ ಇದು, ಅಚಾನಕ್ಕಾಗಿ ದೇಹ ಬಿಡುವ ಸಾಧ್ಯತೆ ಇರ್ತದಲ್ವಾ. तो अंत समय जो पाप किए होंगे वह खिचड़ा पट्टी सब सामने आएगी. इसलिए बाबा हमेशा समझाते हैं अंदर में कोई दुविधा नहीं रहनी चाहिए. ಒಂದು ವೇಳೆ ಏನಾದರೂ ಪಾಪ ಮಾಡಿತ್ತಂದರೆ ಅಂತಿಮ ಸಮಯದಲ್ಲಿ ಆ ಕೊಳಕು ನಮ್ಮ ಬುದ್ಧಿಯಲ್ಲಿ ಎದುರುಗಡೆ ಬರ್ತಾ ಇರ್ತದೆ. ಅಯ್ಯೋ, ನಾನು ಇಂಥ ತಪ್ಪು ಮಾಡಿದೆ, ಯಜ್ಞದಲ್ಲಿ ನಾನು ಇಂಥ ತಪ್ಪು ಕೆಲಸ ಮಾಡಿದೆ. ಅದಕ್ಕೆ ಬಾಬಾ ಮಕ್ಕಳಿಗೆ ಮುಂಚೆನೇ ತಿಳಿಸ್ತಾರೆ, ಮಕ್ಕಳೇ, ಒಳಗೆ ಯಾವುದೇ ದ್ವಂದ್ವವನ್ನು ಇಟ್ಕೊಳ್ಬೇಡ್ರಿ. ದಿಲ್ ಸಾಫ್ ಹೋಗಿ ತೋ ಅಂತ್ ಗಡಿ ಕುಚ್ ಬಿ ಸಾಮ್ನೆ ನಹಿ ಆಯೇಗಾ. ಮನಸ್ಸು ಸ್ವಚ್ಛ ಇತ್ತು, ಹೃದಯ ಸ್ವಚ್ಛ ಇತ್ತು, ಸತ್ಯವಂತರಾಗಿದ್ವಿ ಅಂದರೆ ಅಂತಿಮದಲ್ಲಿ ಬೇರೆ ಯಾವುದೂ ನೆನಪಿಗೆ ಬರೋದಿಲ್ಲ. ಯಜ್ಞ ಸೇತೋ ಸಬ್ ಕುಚ್ ಮಿಲ್ತಾ ರಹತಾ ಹೇ. ಮಕ್ಕಳಿಗೆ ಬೇಕಾಗಿರುವಂತಹ ವಸ್ತುಗಳು ಯಜ್ಞದಿಂದ ಸಿಗ್ತದೆ. ಡೇರ್ ಬಚ್ಚೆ ಹೇ ಜಿನ್ಕೆ ಪಾಸ್ ಪೈಸಾ ಡೇರ್ ಹೇ, ಉನ್ಕೋ ಕಹತೆ ಹೇ ಜಬ್ ದರ್ಕಾರ್ ಹೋಗಿ ತಬ್ ಮಾಂಗ್ ಲೆಂಗೆ. कहते हैं बाबा, कभी भी ज़रूरत हो तो हम बैठे हैं. बल पवित्र नहीं रहते, कान पान की परहेज भी नहीं है, परंतु यह प्रण करते हैं बाबा हमारे पास बहुत पैसे पड़े हैं, ऐसे ही गुम हो जाएंगे, बीच में कोई खा जाएगा, इसलिए जब चाहिए मांग लेना. ಬಹಳ ಜನ ಮಕ್ಕಳಿದ್ದಾರೆ, ಅವರ ಹತ್ರ ಹಣ ಬಹಳಷ್ಟಿದೆ. ಅವರು ಬಾಬನಿಗೆ ಹೇಳ್ತಾರೆ, ಬಾಬಾ, ಒಂದು ವೇಳೆ ಯಜ್ಞದಲ್ಲಿ ಹಣ ಅಥವಾ ಯಾವುದಾದ್ರೂ ವಸ್ತುವಿನ ಅವಶ್ಯಕತೆ ಇದ್ದರೆ ನೀವು ಕೇಳ್ರಿ. ಭಲೆ ಅವರು ಪವಿತ್ರ ಇರಂಗಿಲ್ಲ, ಆಹಾರ ಪಾನೀಯದ ಪತ್ಯೆಯನ್ನು ಮಾಡೋದಿಲ್ಲ, ಆದರೆ ಬಾಬನಿಗೆ ಪ್ರತಿಜ್ಞೆ ಮಾಡ್ತಾರೆ, ಬಾಬನಿಗೆ ಹೇಳ್ತಾರೆ, ಬಾಬಾ ನಮ್ಮ ಹತ್ರ ಹಣ ಬಹಳಷ್ಟಿದೆ. ಹಾಗೆ ಸುಮ್ಮನೆ ಅಲ್ಲಿ ಇಲ್ಲಿ ವ್ಯರ್ಥವಾಗಿ ಖರ್ಚಾಗ್ಬಿಡ್ತದೆ, ಯಾರ್ಯಾರಿಗೋ ಹೋಗ್ತಿರ್ತದೆ. ಅದಕ್ಕೆ ಯಜ್ಞಕ್ಕೆ ಒಂದು ವೇಳೆ ಹಣದ ಅವಶ್ಯಕತೆ ಇದೆ ಅಂದರೆ ನೀವು ಕೇಳ್ರಿ. ಬಾಬಾ कहते हैं हम भी क्या करेंगे, मकान बनाना होता है
ತೋ ಆಪೇ ಹಿ ಆ ಜಾತೆ ಹೇ. ಬಾಬಾ ಅಂಥ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಅಷ್ಟೊಂದು ಹಣ ಇಟ್ಕೊಂಡು ನಾನಾದರೂ ಏನು ಮಾಡೋದು, ಇನ್ನು ಬಾಬನ ಮನೆ ಕಟ್ಸೋದಿತ್ತಂದರೆ ತಾನಾಗಿಯೇ ಮನೆ ತಯಾರಾಗ್ತದೆ. ಡೇರ್ ಬಚ್ಚೆ ಬೇಟೆ ಹೇ ಅಪ್ನೆ ಘರ್ ಮೇ, ಬಹಳಷ್ಟು ಜನ ಮಕ್ಕಳಿದ್ದಾರೆ, ಇದು ನಿಮ್ಮದೇ ಮನೆ, ನನಗೋಸ್ಕರ ಮನೆ ಮಾಡ್ಕೊಳ್ಬೇಕಾಗಿಲ್ಲ. ತೋ ಏಸೆ ಬಚ್ಚೆ ಬಿ ಊಂಚ್ ಪದ ಪಾಲೇತೆ ಹೇ. ಈ ರೀತಿ ಬಾಬನಿಗೆ ಬಾಬಾ ಯಜ್ಞಕ್ಕೋಸ್ಕರ ನೀವೇನೇ ಅವಶ್ಯಕತೆ ಇದ್ದರೂ ಕೇಳ್ರಿ, ನಾವು ಕೊಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳುವಂತಹ ಮಕ್ಕಳದ್ದು ಪದವಿ ಬಹಳ ಶ್ರೇಷ್ಠ ಇದೆ. ಪ್ರಜಾ ಮೇ ಬಿ ಕೊಯ್ ಕಮ್ ಪದ ನಹಿ ಹೇನಾ, ಪ್ರಜೆಗಳಲ್ಲಿಯೂ ಪದವಿ ಏನು ಕಡಿಮೆ ಇಲ್ಲ, ಬಹಳ ಜನ ಒಳ್ಳೊಳ್ಳೆ ಪದವಿಯನ್ನು ಪಡ್ಕೊಳ್ಳುವಂಥವ್ರಿದ್ದಾರೆ ಪ್ರಜೆಗಳಲ್ಲಿಯೂ. ರಾಜ ಉನ್ಸೆ ಬಿ ಕೊಯ್ ಸಾಹುಕಾರ್ ಬಹುತ್ ಧನವಾನ್ ಹೋತೆ ಹೇ. ರಾಜರಿಗಿಂತಲೂ ಪ್ರಜೆಗಳಲ್ಲಿ ಬಹಳ ಸಾಹುಕಾರರು ಧನವಂತರು ಇರ್ತಾರೆ. इसलिए अंदर कोई ऐसा ख्याल नहीं करना चाहिए तुम्हारा अंजाम है बाबा आप जो खिलाएंगे, फिर भी उस पर नहीं चलते हैं तो दुर्गति हो जाती है. ಮಕ್ಕಳೇ, ಒಳಗಡೆ ಯಾವುದೇ ಬೇರೆ ವಿಚಾರಗಳನ್ನು ಇಟ್ಕೊಳ್ಬೇಡ್ರಿ. ಬಾಬನಿಗೆ ಮಕ್ಕಳು ನಾವು ಪ್ರತಿಜ್ಞೆ ಮಾಡಿದ್ದೀವಿ, ಬಾಬಾ ನೀ ಏನು ತಿನ್ನಿಸ್ತೀಯೋ ಅದನ್ನು ತಿಂತೀನಿ, ನೀನು ಎಲ್ಲಿ ಇಡ್ತೀಯೋ ಅಲ್ಲಿ ಇರ್ತೀನಿ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಒಂದು ವೇಳೆ ಈ ರೀತಿ ಪ್ರತಿಜ್ಞೆ ಮಾಡಿ ಸಂಗ್ರಹ ಬುದ್ಧಿಯಿಂದ ಅವಶ್ಯಕತೆ ಇಲ್ಲ ಅಂದ್ರೂ ಹೆಚ್ಚಿಗೆ ತಗೊಂಡು ತಮ್ಮ ಬಳಿ ಇಟ್ಕೊಂಡ್ರೆ ದುರ್ಗತಿಯನ್ನು ಪಡ್ಕೊಳ್ಬೇಕಾಗ್ತದೆ. ಬಾಪ್ ಆಯೇ ಹೇ ಸದ್ಗತಿ ದೇನೆ, ತಂದೆ ಬಂದಿದ್ದಾರೆ ಸದ್ಗತಿಯನ್ನು ಕೊಡಲಿಕ್ಕೋಸ್ಕರ. ಅಗರ್ ಊಂಚ್ ಪದ್ ನಹಿ ಪಾಯಂಗೆ ತೋ ದುರ್ಗತಿ ಕಹೆಂಗೆನ. ಬಾಬಾ ಸದ್ಗತಿ ಕೊಡಲಿಕ್ಕೋಸ್ಕರ ಬಂದಿದ್ದಾರೆ, ಮಕ್ಕಳಿಗೆ ಶ್ರೇಷ್ಠ ಪದವಿ ಕೊಡಲಿಕ್ಕೋಸ್ಕರ ಬಂದಿದ್ದಾರೆ. ಒಂದು ವೇಳೆ ಶ್ರೇಷ್ಠ ಪದವಿ ಪಡ್ಕೊಂಡಿಲ್ಲ ಅಂದರೆ ಅದು ದುರ್ಗತಿ ಆಯ್ತಲ್ವಾ. वह भी बहुत साहूकार, कोई कम पद कोई ऊंच पद वाले है ना. ಸತ್ಯಯುಗದಲ್ಲಿಯೂ ಸಾಹುಕಾರ ಪ್ರಜೆಗಳು, ಕೆಲವರದ್ದು ಕಡಿಮೆ ಪದವಿ, ಕೆಲವರದ್ದು ಶ್ರೇಷ್ಠ ಪದವಿ ಇರ್ತದಲ್ವಾ. ಬಚ್ಚೋಂಕು ಶ್ರೀಮತ್ ಪರ್ ಪುರುಷಾರ್ಥ ಕರ್ನಾ ಹೇ. ಮಕ್ಕಳೇ, ಶ್ರೀಮತಾನುಸಾರವಾಗಿ ಪುರುಷಾರ್ಥವನ್ನು ಮಾಡ್ತಾ ಹೋಗ್ರಿ. ಅಪ್ನಿ ಮತ್ ಪರ್ ಚಲನೆ ಸೆ ಅಪ್ನೆ ಕೋ ಧೋಖಾ ದೇತೆ ಹೇ. ಮನಮತದಂತೆ ನಡೆಯುವುದರಿಂದ ನಿಮಗೆ ನೀವೇ ಮೋಸ ಮಾಡಿಕೊಂಡಂತೆ. ಯಹ ಶಿವ ಬಾಬಾ ಕಾ ರಚಾ ಹುವಾ ಜ್ಞಾನ ಯಜ್ಞ ಹೇ. ಇದು ಶಿವಬಾಬನಿಂದ ರಚನೆಯಾಗಿರುವ ಜ್ಞಾನ ಯಜ್ಞ ಆಗಿದೆ. ಇಸ್ಕಾ ನಾಮ್ ಹಿ ಹೇ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಇದರ ಹೆಸರೇ ಆಗಿದೆ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ. ಶಿವ ಬಾಬಾ ಆಕರ್ ಸ್ವರಾಜ್ಯ ದೇತೆ ಹೇ. किसकी तकदीर में नहीं है, नाम वाला नहीं होना है तो मुख से अच्छी अच्छी पॉइंट्स नहीं निकलती है. ಯಾರ ಅದೃಷ್ಟದಲ್ಲಿ ಇಲ್ವೋ, ಹೆಸರು ಪ್ರಸಿದ್ಧ ಆಗುವಂಥದ್ದು ಇರಂಗಿಲ್ವೋ ಅವರ ಮುಖದಿಂದ ಒಳ್ಳೊಳ್ಳೆ ಪಾಯಿಂಟ್ಸ್ಗಳು ಸಹಿತ ಬರುವುದಿಲ್ಲ. ಬಾಬಾ ನಾವು ಮಕ್ಕಳಿಗೆ ಸ್ವರಾಜ್ಯ ಕೊಡಲಿಕ್ಕೋಸ್ಕರ ಬಂದಿದ್ದಾರೆ. किसी को समझाते नहीं है तो कहेंगे नाम निकालने में अभी देरी है, जिस कारण समझाते समय मुख्य ಪಾಯಿಂಟ್ಸ್ ಭೂಲ್ ಜಾತಿ ಹೇ. ಇನ್ನೊಬ್ಬರಿಗೆ ತಿಳಿಸ್ಕೊಡ್ಲಿಕ್ಕೆ ಆಗಿಲ್ಲ ಅಂದರೆ ಅವರ ಹೆಸರು ಪ್ರಸಿದ್ಧ ಆಗುವುದರಲ್ಲಿ ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ. ಆ ಕಾರಣದಿಂದ ಅವರು ಇನ್ನೊಬ್ಬರಿಗೆ ಜ್ಞಾನ ಹೇಳುವಾಗ ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನು ಮರ್ತು ಬಿಡ್ತಾರೆ. ಯಹ ಬಿ ಸಮझाना चाहिए ಯಹ ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ ಹೇ. ಇದನ್ನು ತಿಳಿಸ್ಕೊಡಿ, ಇದು ರಾಜಸ್ವ ಅಶ್ವಮೇಧ ಅವಿನಾಶಿ ರುದ್ರ ಜ್ಞಾನ ಯಜ್ಞ ಆಗಿದೆ. ಸ್ವರಾಜ್ಯ ಪಾನೆ ಕೆ ಲಿಯೆ, ಸ್ವರಾಜ್ಯವನ್ನು ಪಡ್ಕೊಳ್ಳಿಕ್ಕೋಸ್ಕರ. ಬೋರ್ಡ್ ಪರ್ ಬಿ ಲಿಖ್ ಸಕ್ತೆ ಹೋ, ಬೋರ್ಡ್ನಲ್ಲಿನೂ ಸಹಿತ ಬರವಣಿಗೆಯಲ್ಲಿ ಬರಿಬಹುದು. ಯ ಯಜ್ಞ ಮೇ ಪುರಾನಿ ದುನಿಯಾ ಸಬ್ ಸ್ವಾಹ ಹೋ ಜಾತಿ ಹೇ. ಈ ಯಜ್ಞದಲ್ಲಿ ಸಂಪೂರ್ಣ ಹಳೆಯ ಜಗತ್ತು ಸ್ವಾಹ ಆಗ್ತದೆ. ಜಿಸ್ಕೆ ಲಿಯೆ ಯಹ ಮಹಾಭಾರತ್ ಲಡಾಯಿ ಖಡಿ ಹುಯಿ ಹೇ. ಅದಕ್ಕೋಸ್ಕರನೇ ಈ ಮಹಾಭಾರತ ಯುದ್ಧ ಇದೆ. ವಿನಾಶಕ್ಕೆ ಪಹಲೆ ಯಹ ಸ್ವರಾಜ್ಯ ಪದ ಲೇನಾ ಹೋ ತೋ ಆಕರ್ ಲೋ. ವಿನಾಶಕ್ಕೆ ಮೊದಲು ತಂದೆಯಿಂದ ಸ್ವರಾಜ್ಯ ಪದವಿಯನ್ನು ಪಡೆದುಕೊಳ್ಳಬೇಕಾದರೆ ಬನ್ನಿ ಪಡೆದುಕೊಳ್ಳಿ. ಬೋರ್ಡ್ ಪರ್ ತೋ ಬಹುತ್ ಕುಚ್ ಲಿಖ್ ಸಕ್ತೆ ಹೋ. ಬೋರ್ಡಿನಲ್ಲಿ ಬಹಳಷ್ಟು ಬರೀಬಹುದು. ಏಮ್ ಆಬ್ಜೆಕ್ಟ್ ಬಿ ಆ ಜಾಯ್, ಗುರಿ ಮತ್ತು ಉದ್ದೇಶವೂ ಸಹಿತ ಅಲ್ಲಿ ಬಂದುಬಿಡಬೇಕು. ನೀಚೆ ಲಿಖನಾ ಚಾಹಿಯೇ ಸ್ವರಾಜ್ಯ ಪದ ಮಿಲ್ತಾ ಹೇ. ಕೆಳಗಡೆ ಬರಿಬೇಕು, ಇಲ್ಲಿ ಸ್ವರಾಜ್ಯ ಪದವಿ ಸಿಗ್ತದೆ. ಜಿತ್ನಾ ಹೋ ಸಕೆ ಕ್ಲಿಯರ್ ಲಿಖತ್ ಹೋನಿ ಚಾಹಿಯೇ ಜೋ ಕುಚ್ ಬಿ ಪಡ್ನೆ ಸೆ ಸಮಜ್ ಜಾಯೆ. ಕ್ಲಿಯರ್ ಆಗಿ ಬರೆಯೋದ್ರಿಂದ, ಬರವಣಿಗೆಯಲ್ಲಿ ಬರೆಯೋದ್ರಿಂದ ಓದುವಂಥವರಿಗೆ ಬೇಗ ಅರ್ಥ ಆಗ್ತದೆ. ಬಾಬಾ ಡೈರೆಕ್ಷನ್ ದೇತೆ ಹೇ, ಏಸೆ ಏಸೆ ಬೋರ್ಡ್ ಬನಾವೋ.
ಬಾಬಾ ಮಕ್ಕಳಿಗೆ ಡೈರೆಕ್ಷನ್ ಕೊಡ್ತಾರೆ, ಈ ರೀತಿ ಬೋರ್ಡ್ ಮಾಡಿಸ್ರಿ, ಯಹ ಅಕ್ಷರ್ ಜರೂರ್ ಲಿಖೋ, ಈ ರೀತಿ ಅಕ್ಷರಗಳನ್ನು ಬರೆಯಿರಿ. ಆಗೆ ಚಲ್ ಇಸ್ ಯಜ್ಞ ಕಾ ಪ್ರಭಾವ ಬಹುತ್ ನಿಕಲೇಗಾ, ಮುಂದೆ ಹೋದಂತೆ ಈ ಯಜ್ಞದ ಪ್ರಭಾವ ಬಹಳಷ್ಟು ಆಗ್ತಾ ಹೋಗ್ತದೆ. ತುಫಾನ್ ತೋ ಬಹುತ್ ಆಯೆಂಗೆ, ಬಿರುಗಾಳಿನೂ ಬಹಳಷ್ಟು ಬರ್ತದೆ. ಖಾತೆ ಹೇ ಸಚ್ ಕಿ ನಾವ್ ಹಿಲೆ ಡುಲೆ ಲೇಕಿನ್ ಡೂಬ್ ನಹಿ, ಬಹಳಷ್ಟು ಗಾದೆ ಮಾತಿದೆ ಸತ್ಯತೆಯ ಬಗ್ಗೆ. ಸತ್ಯತೆಯ ದೋಣಿ ಅಲ್ಗಾಡ್ಬೋದು, ಆದರೆ ಮುಳುಗುವುದಿಲ್ಲ. ಕ್ಷೀರ ಸಾಗರ್ ತರಫ್ ಜಾನಾ ಹೇ ತೋ ವಿಷಯ ಸಾಗರ್ ತರಫ್ ದಿಲ್ ನಹಿ ರಹನಿ ಚಾಹಿಯೇ, ಕ್ಷೀರ ಸಾಗರದ ಕಡೆಗೆ ಹೋಗ್ತಿದ್ದೀವಿ ಅಂದಮೇಲೆ ವಿಷಯ ಸಾಗರದ ಕಡೆಗೆ ಮನಸ್ಸು ಇರಬಾರ್ದು. ಜೋ ಜ್ಞಾನ್ ನಹಿ ಲೇತೆ ಉನ್ಸೆ ಪಿಚಾಡಿ ಪಡ್ಕರ್ ಅಪ್ನಾ ಟೈಮ್ ವೇಸ್ಟ್ ನಹಿ ಕರ್ನಾ ಹೇ, ಯಾರು ಜ್ಞಾನವನ್ನು ತಗೊಳ್ಳೋದಿಲ್ವೋ ಅವರ ಹಿಂದೆ ಹೋಗಿ ತಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳಬೇಡಿ. ಸಮझानी तो बहुत ಸಹಜ ಹೇ, ಜ್ಞಾನ ಅಂತೂ ಬಾಬಾ ಬಹಳ ಸಹಜವಾಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಹಮ್ ಹಿ ಪೂಜ್ಯ ದೇವಿ ದೇವತಾತೆ ಅಬ್ ಪೂಜಾರಿ ಬನೆ ಹೇ, ನಾವೇ ಪೂಜ್ಯ ದೇವಿ ದೇವತೆಗಳು ಆಗಿದ್ವಿ, ಈಗ ನಾವೇ ಪೂಜಾರಿಗಳು ಆಗಿದ್ದೀವಿ. ಫಿರ್ ಬಾಬಾ ಕಹತೆ ಹೇ ಮಾಮೇ ಕಮ್ ಯಾದ್ ಕರೋ ತೋ ಖಾದ್ ನಿಕಲ್ ಜಾಯೇಗಿ, ತಂದೆ ಹೇಳ್ತಾರೆ, ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ ಆತ್ಮದಲ್ಲಿರುವ ತುಕ್ಕು ದೂರ ಆಗ್ತದೆ. ತುಮ್ಹಾರೆ ಪಾಪ ಭಸ್ಮ ಹೋ ಜಾಯೆಂಗೆ, ನಿಮ್ಮದು ಪಾಪ ಭಸ್ಮ ಆಗ್ತದೆ. ಅವ್ರ ಕೋಯಿ ಉಪಾಯ ನಹಿ, ಮಕ್ಕಳೇ ಬೇರೆ ಯಾವ ಉಪಾಯನೂ ಇಲ್ಲ. ಯಹಿ ಸಚ್ಚ ಉಪಾಯ ಹೇ, ಇದೇ ಸತ್ಯ ಉಪಾಯ ಆತ್ಮದಲ್ಲಿರುವಂತಹ ಪಾಪವನ್ನು ಭಸ್ಮ ಮಾಡಿಕೊಳ್ಳಿಕ್ಕೆ. ಪರಂತು ಯೋಗ ಮೇ ರಹತೆ ನಹಿ, ಬಹಳ ಜನ ಮಕ್ಕಳು ಯೋಗದಲ್ಲಿ ಇರಂಗಿಲ್ಲ. ದೇಹ ಅಭಿಮಾನ್ ಬಹುತ್ ಹೇ, ಬಹಳಷ್ಟು ದೇಹಾಭಿಮಾನ ಇದೆ. ದೇಹ ಅಭಿಮಾನ ಜಬ್ ಮೀಟೆ ತಬ್ ಯೋಗ ಮೇ ರಹ ಸಕ್ತೆ, ಫಿರ್ ಕರ್ಮಾತೀತ್ ಅವಸ್ಥಾ ಹೋ. ದೇಹ ಅಭಿಮಾನದಲ್ಲಿ ಇದ್ದಾಗ ಯೋಗ ಹಿಡಿಯಂಗಿಲ್ಲ. ಯಾವಾಗ ದೇಹಾಭಿಮಾನ ದೂರ ಆಗ್ತದೋ ಆವಾಗ ಯೋಗದಲ್ಲಿರಲಿಕ್ಕೆ ಸಾಧ್ಯ. ಅವಸ್ಥೆ ಕರ್ಮಾತೀತ ಅವಸ್ಥೆಯನ್ನು ತಲುಪಬಹುದು. ಪಿಚಾಡಿ ಮೇ ಕೊಯ್ ಬಿ ಚೀಸ್ ಯಾದ್ ನಹಿ ಆನಿ ಚಾಹಿಯೇ, ಅಂತಿಮದಲ್ಲಿ ದೇಹ ಬಿಡುವಾಗ ಯಾವ ವಸ್ತುಗಳು ನೆನಪಿಗೆ ಬರಬಾರ್ದು. ಆ ಪ್ರಾಕ್ಟೀಸನ್ನು ನಾವು ಈಗಿನಿಂದನೇ ಮಾಡಬೇಕು. कोई बच्चों का कोई चीज़ में इतना मोह पड़ जाता है जो बात मत पूछो. ಕೆಲವು ಮಕ್ಕಳಿಗೆ ಕೆಲವೊಂದು ವಸ್ತುಗಳ ಬಗ್ಗೆ ಇಷ್ಟು ಮೋಹ ಇರ್ತದೆ, ಮಾತೇ ಕೇಳಬೇಡಿ. ಶಿವಬಾಬಾ ಕೋ ಕಭಿ ಯಾದ್ ನಹಿ ಕರ್ತೆ, ಆ ವಸ್ತುವಿನ ಬಗ್ಗೆ ಇಷ್ಟು ಮೋಹ, ಶಿವಬಾಬನ ನೆನಪು ಮಾಡೋದನ್ನೇ ಮರೆತು ಬಿಡ್ತಾರೆ. ऐसे बाप को ಖಾಸ್ ಯಾದ್ ಕರ್ನಾ ಚಾಹಿಯೇ, ಬಾಬಾ ಅಂತಾರೆ ಇಂತಹ ತಂದೆಯನ್ನು ಪರ್ಪಸ್ಲಿ ಖಾಸ್ ನೆನಪು ಮಾಡಬೇಕು. ಕಹಾ ಜಾತಾ ಹೇ ಹಾತ್ ಕಾರ್ಡೆ ದಿಲ್ ಯಾರ್ಡೆ, ಹೇಳಲಾಗ್ತದೆ ಕೈ ಕೆಲಸ ಮಾಡ್ತಾ ಇರಬೇಕು, ಬುದ್ಧಿ ಭಗವಂತನನ್ನು ನೆನಪು ಮಾಡ್ತಾ ಇರಬೇಕು. ऐसे बहुत ಮುಷ್ಕಿಲ್ ಕಿಸ್ಕೋ ಯಾದ್ ರಹತಾ ಹೇ, ಈ ರೀತಿ ತಂದೆಯ ನೆನಪು ಬುದ್ಧಿಯಲ್ಲಿ ಉಳಿಯುವಂಥದ್ದು ಬಹಳ ಪರಿಶ್ರಮ ಅಂತಾರೆ ಬಾಬಾ. ಚಲನ್ ಸೇ ಹಿ ಪತಾ ಪಡ್ ಜಾತಾ ಹೇ, ಚಲನೆಯಿಂದ ಗೊತ್ತಾಗ್ತದೆ. ಯಜ್ಞಕಾರಿ ಗಾರ್ಡ್ ನಹಿ ರಹತಾ, ಬಹಳ ಜನ ಮಕ್ಕಳಿಗೆ ಯಜ್ಞದ ಬಗ್ಗೆ ಗೌರವ ಇಲ್ಲ. ಇಸ್ ಯಜ್ಞ ಕಿ ಬಡಿ ಸಂಭಾಲ್ ರಖನಿ ಚಾಹಿಯೇ, ಸಂಭಾಲ್ ಕಿ ಗೋಯಾ ಬಾಬಾ ಕೋ ಖುಷ್ ಕಿಯಾ, ಹರ್ ಬಾತ್ ಮೇ ಸಂಭಾಲ್ ಚಾಹಿಯೇ. गरीबों की पाई पैसे इस यज्ञ में आती है जिससे वह ಪದಂಪತಿ ಬಂತೆ ಹೇ. ಈ ಯಜ್ಞವನ್ನು ಬಹಳ ಸಂಭಾಲನೆ ಮಾಡಬೇಕು. ಬಾಬಾ ಅಂತಾರೆ ಪ್ರತಿ ಮಾತಿನಲ್ಲಿ ಸಂಭಾಲನೆ ಇರಬೇಕು. ಬಡವರು ಹಾಕುವ ಪೈಸೆಯಿಂದ ಈ ಯಜ್ಞ ನಡೀತಾ ಇದೆ. ಪದಮಪತಿಗಳಾಗ್ತಾರೆ ಅವರು ನೆಕ್ಸ್ಟ್ ಸತ್ಯಯುಗದಲ್ಲಿ. ಮಾತಾಯೇ ಜಿನ್ಕೆ ಪಾಸ್ ಕುಚ್ ಭಿ ನಹಿ, 1-2 ರೂಪಾಯ 8 ಆಣಾ ಯಜ್ಞ ಮೇ ದೇತಿ ಹೇ, ವಹ ಪದಂಪತಿ ಬನ್ ಜಾತೆ ಹೇ. ಮಾತೆಯರ ಹತ್ರ ಹಣನೇ ಇರಂಗಿಲ್ಲ. ಫಸ್ಟ್ ಆಫ್ ಆಲು ಪತಿಯರು ಏನು ಕೊಟ್ಟಿರ್ತಾರೋ ಚೂರು ಖರ್ಚಿಗಂತ ಅದರಲ್ಲಿ ಮತ್ತೆ ಉಳಿಸಿ 8 ಆಣೆ 1 ರೂಪಾಯಿ 2 ರೂಪಾಯಿ ಉಳಿಸಿ ಯಜ್ಞಕ್ಕೆ ತಂದು ಅವರು ಸೇವೆ ಮಾಡ್ತಾರಂದರೆ ಅಂತಹ ಮಕ್ಕಳು ಭವಿಷ್ಯದಲ್ಲಿ ಪದಮಪತಿಗಳಾಗ್ತಾರೆ. ಕ್ಯೂಂಕಿ ಬಡಿ ಭಾವನಾ ಸೆ ಖುಷಿ ಸೆ ಲಾತಿ ಹೇ, ಯಾಕಂದರೆ ಹಣ ಎಷ್ಟಿದೆ ಅಂತ ಬಾಬಾ ನೋಡಂಗಿಲ್ಲ, ಪೈಸಾ ಎಷ್ಟಿದೆ ಅಂತ ಬಾಬಾ ನೋಡಂಗಿಲ್ಲ. ಆ ಹಣವನ್ನು ತರುವಂತಹ ಮಾತೆಯರ ಹತ್ರ ಬಹಳ ಭಾವನೆ ಇರ್ತದೆ ಶಿವಬಾಬನ ಬಗ್ಗೆ. ಇಷ್ಟು ಭಾವನೆಯಿಂದ ಇಷ್ಟು ಖುಷಿಯಿಂದ 8 ಆಣೆ 1 ರೂಪಾಯಿ ತೊಗೊಂಡು ಬರ್ತಾರೆ. ಬಾಬಾ ಕಹತೆ ಹೇ ಮೇ ಹೂ ಹಿ ಗರೀಬ್ ನಿವಾಸ್ ಹೇನಾ, ಬಾಬಾ ಬಡವರ ಬಂಧು ಆಗಿದ್ದಾರಲ್ವಾ. ತುಮ್ ಬಚ್ಚೋಂ ಕೆ ಲಿಯೇ ಹಿ ಆಯಾ ಹೂ, ಮಕ್ಕಳೇ ನಾನು ಬಂದಿರೋದೇ ನಿಮಗೋಸ್ಕರ. ಕೊಯ್ 8 ಆಣಾ ಲೇ ಆತೆ ಹೇ,
ಕೆಲವರು ಇಷ್ಟು ಬಡವರಿರ್ತಾರೆ, ಹಣನೇ ಇರಂಗಿಲ್ಲ ಕೊಡಲಿಕ್ಕೆ, ಅಂಥವರು ಉಳಿಸಿ ಉಳಿಸಿ 8 ಆಣೆ ತಂದು ಕೊಡ್ತಾರೆ ಯಜ್ಞಕ್ಕೆ. ಬಾಬಾ ಮಕಾನ್ ಮೇ ಏಕ್ ಈಟ್ ಲಗಾದೋ. ಆಗಿನ ಕಾಲದಲ್ಲೆಲ್ಲ ಇಟ್ಟಿಗೆಯದ್ದು ಹಣ ರೇಟ್ ಕಡಿಮೆ ಇತ್ತು ಅಂತ ಆ ಟೈಮ್ನಲ್ಲಿ. ಆವಾಗ ಬಾಬನಿಗೆ ಮಕ್ಕಳು ಹೇಳ್ತಾರೆ, ಬಾಬಾ 8 ಆಣೆ ಕೊಡ್ತೀನಿ ಬಾಬಾ, ನನ್ನ ಹೆಸರಿನಲ್ಲಿ ಒಂದೇ ಒಂದು ಇಟ್ಟಂಗಿಯನ್ನು ಏನು ಮಾಡು, ಯಜ್ಞದಲ್ಲಿ ಮನೆ ಕಟ್ಟಿಸ್ಲಿಕ್ಕೆ ಹಾಕು. ಕಬಿ 2 ಮುಟ್ಟಿ ಅನಾಜ್ ಬಿ ಲೇ ಆತೆ ಹೇ. ಇನ್ನು ಕೆಲವು ಮಕ್ಕಳು ಉಳಿಸಿ ಉಳಿಸಿ 2 ಮುಷ್ಟಿ ದವಸ ಧಾನ್ಯವನ್ನು ತಗೊಂಡು ಬರ್ತಾರೆ. ಉನ್ಕಾ ತೋ ಬಹುತ್ ಹೋ ಜಾತಾ ಹೇ. ಬಾಬಾ ಅವ್ರದ್ದೆಲ್ಲರದ್ದು ಲೆಕ್ಕ ಇಡ್ತಾರೆ. ಇಂತಹ ಭಾವನೆಯಿಂದ ತುಂಬಿದಂತಹ ಮಕ್ಕಳು ಕೊಡುವಂತಹ ಪೈಸೆ ಪೈಸೆಗೂ ಪದಮದಷ್ಟು ರಿಟರ್ನ್ ಆಗಿ ಸಿಗ್ತದೆ. ಒಂದೊಂದು ಧಾನ್ಯದ ಅಗಳಿಗೂ ಬಹಳಷ್ಟು ಅವರಿಗೆ ರಿಟರ್ನ್ ಆಗಿ ಸಿಗ್ತದೆ ಅಂತಾರೆ ಬಾಬಾ. ಕಣ್ ಕಣ್ ಮುಹರ್ ಬರಾಬರ್ ಹೋ ಜಾತಾ ಹೇ. ಕಣ ಕಣವೂ ಸಹಿತ ಒಂದು ಚಿನ್ನದ ನಾಣ್ಯಕ್ಕೆ ಸಮಾನ ಆಗಿದೆ. ಯಾಕಂದರೆ ಆ ಮಕ್ಕಳ ಹತ್ರ ಭಾವನೆ ಇದೆ. ऐसे थोड़े ही कि तुमको गरीबों को बैठ दान देना है, गरीबों को तो वह लोग दान देते हैं. ऐसे तो दुनिया में ढेर गरीब है, सब आकर यहाँ बैठ जाए तो माता ही खराब कर देवे. ಹಾಗಂತ ಹೇಳಿ ಬಡವರಿಗೆ ದಾನ ಮಾಡಬೇಕು ಅಂತ ಅರ್ಥ ಅಲ್ಲ. ಹಾಗೆ ನೋಡಿದರೆ ಜಗತ್ತಿನಲ್ಲಿ ಬಡವರಿಗೆ ದಾನ ಮಾಡುವವರು ಬಹಳಷ್ಟು ಜನ ಇದ್ದಾರೆ, ಬಡವರು ಬಹಳಷ್ಟು ಜನ ಇದ್ದಾರೆ. ಉದಾಹರಣೆಗೆ ನಾವು ಪಾತ್ರರನ್ನು ನೋಡಿ ದಾನ ಮಾಡಬೇಕಾಗ್ತದೆ. ಯಾರೋ ಮನೆಯ ಮುಂದೆ ಭಿಕ್ಷುಕರು ಬಂದಿರ್ತಾರೆ, ಆ ಭಿಕ್ಷುಕರಿಗೆ ನಾವು ಒಂದು 10 ರೂಪಾಯಿ ಹಾಕ್ತೀವಿ ಅಂತ ಅಂದ್ಕೊಳ್ರಿ. ಅದೇ ರೀತಿ ಒಂದು 10-20 ಮನೆಗಳಲ್ಲಿ ಅವರು ಭಿಕ್ಷೆ ಎತ್ತಿ ಒಟ್ಟಾಗಿದ ಹಣವನ್ನು ತಗೊಂಡು ಹೋಗಿ ಕುಡಿದು ಮನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಹೊಡೆದ್ರಂದರೆ ಅದು ಪಾಪನ ಪುಣ್ಯನೋ? ಹಾಗಾದರೆ ಅದು ಪಾಪ ಅನ್ನೋದಾದರೆ ಆ ಪಾಪದ ಪರ್ಸೆಂಟೇಜ್ ಯಾರಿಗೆ ಬಂತು? ಅದಕ್ಕೆ ಬಾಬಾ ಹೇಳ್ತಾರೆ, ಪಾತ್ರರನ್ನು ನೋಡಿ ದಾನ ಮಾಡಿ. ಸಬ್ ಬಾಕರ್ ಯಹ बैठ जाए तो माता ही खराब कर देवे. ऐसे तो बहुत कहते हैं हम यज्ञ में समर्पण हो, परंतु संभाल कर लेना होता है. ऐसे ना हो यज्ञ में आकर अधम मचावे. ಬಹಳ ಜನ ಈ ರೀತಿ ಹೇಳ್ತಾರೆ, ಇಲ್ಲ ನಾವು ಇಲ್ಲೇ ಬಂದು ಇದ್ದುಬಿಡ್ತೀವಿ. ಬಾಬಾ ನೋಡ್ತಾರೆ ಯಜ್ಞವನ್ನು ಸಂಭಾಲನೆ ಮಾಡುವಾಗ ಇವರಿಗೆ ಜ್ಞಾನ ಯಥಾರ್ಥವಾಗಿ ಅರ್ಥ ಆಗಿದೆನಾ, ಇವರಿಗೆ ಶಿವಬಾಬನ ಬಗ್ಗೆ ಪೂರ್ಣ ನಿಶ್ಚಯ ಇದೆನಾ. ಹಾಗೆ ಸುಮ್ಮನೆ ಜ್ಞಾನ ಇಲ್ಲದೆ ನಿಶ್ಚಯ ಇಲ್ಲದೆ ಯಾವುದೋ ಒಂದು ಆಶ್ರಮ ಅಂತ ಬಂದು ಸೇರ್ಕೊಳ್ಳೋ ಅಂಥವರಿಗೆ ಇಲ್ಲಿ ಬಾಬಾ ನೋಡಿ ಸೇರಿಸ್ಕೊಳ್ತಾರೆ. ಯಾಕಂದರೆ ಯಜ್ಞವನ್ನು ಸಂಭಾಲನೆ ಮಾಡಬೇಕಾಗ್ತದೆ. ಯಜ್ಞದಲ್ಲಿ ಸೇರ್ಕೊಂಡ್ಮೇಲೆ ಮತ್ತೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರೆ ಯಜ್ಞ ಮೇತೋ ಬಹುತ್ ಪುಣ್ಯಾತ್ಮ ಬನ್ನ ಚಾಹಿಯೇನಾ. ಯಜ್ಞದಲ್ಲಿ ನಾವು ಬಂದಿರೋದೇ ಪುಣ್ಯಾತ್ಮರಾಗಲಿಕ್ಕೋಸ್ಕರ ಅಲ್ವಾ. ಬಡಿ ಸಂಭಾಲ್ ಕರ್ನಿ ಚಾಹಿಯೇ, ಬಹಳ ಸಂಭಾಲನೆ ಮಾಡಬೇಕು. ರಿಗಾರ್ಡ್ ರಹನಾ ಚಾಹಿಯೇ ಯಜ್ಞಕ್ಕೆ ಲಿಯೇ, ಯಜ್ಞದ ಬಗ್ಗೆ ಬಹಳ ಗೌರವ ಇರಬೇಕು. ಜಿಸ್ ಈಶ್ವರೀಯ ಯಜ್ಞ ಸೇ ಹಮ್ ಅಪ್ನಾ ಶರೀರ್ ನಿರ್ವಾಹ ಕರ್ತೆ ಹೇ. ಇದು ಈಶ್ವರ ರಚಿಸಿರುವಂತಹ ಯಜ್ಞ, ಈ ಯಜ್ಞದಿಂದ ನಮ್ಮ ಶರೀರ ನಿರ್ವಹಣೆ ಆಗ್ತಾ ಇದೆ ಅಂದಮೇಲೆ, ಯಜ್ಞದಲ್ಲಿ ಇದ್ದೀವಿ ಅಂದಮೇಲೆ ಬಹಳ ಗೌರವ ಇರಬೇಕು. ಯಜ್ಞ ಕಾ ಪೈಸಾ ಕಿಸಿ ಕೋ ದೇನಾ ಬಡಾ ಪಾಪ ಹೇ. ಯಜ್ಞದ ಹಣವನ್ನು ಹೇಳದೆ ಕೇಳದೆ ತಗೊಂಡು ಇನ್ನೊಬ್ಬರಿಗೆ ಕೊಡೋದು ಬಹಳ ದೊಡ್ಡ ಪಾಪ ಆಗಿದೆ. ಯಹ ಪೈಸಾ ಹೇ ಹಿ ಉನ್ಕೆ ಲಿಯೇ ಜೋ ಕೌಡಿ ಸೆ ಹೀರೆ ಜೈಸಾ ಬಂತೆ ಹೇ. ಯಜ್ಞದಲ್ಲಿ ಇರುವಂತಹ ಹಣ ಅನೇಕರನ್ನ ಕವಡೆಯಿಂದ ವಜ್ರ ಸಮಾನರನ್ನಾಗಿ ಮಾಡಲಿಕ್ಕೋಸ್ಕರ ಇರುವಂಥದ್ದು, ಈಶ್ವರನ ಸೇವೆಗೆ ಇರುವಂಥದ್ದು. ಬಾಕಿ ಗರೀಬೋ ಆದಿ ಕೋ ದಾನ್ ಯಹ ದಾನ್ ಪುಣ್ಯ ತೋ ಜನ್ಮ ಜನ್ಮಾಂತರ ಕರ್ತೆ ಆಯೆ ಹೋ. ಬಾಕಿ ಬಡವರಿಗೆ ದಾನ ಮಾಡುವುದನ್ನಂತೂ ಜನ್ಮ ಜನ್ಮಾಂತರದಿಂದ ಈ ದಾನ ಪುಣ್ಯವನ್ನು ಮಾಡ್ತಾ ಬಂದಿದ್ದೀರಿ. ಉತ್ತರ್ತೆ ಉತ್ತರ್ತೆ ಪಾಪಾತ್ಮ ಹಿ ಬಂತೆ ಗಯೇನಾ. ಕೆಳಗಿಳಿತಾ ಇಳಿತಾ ಇನ್ನೂ ಪಾಪಾತ್ಮರಾಗ್ತಾ ಆಗ್ತಾ ಹೋದ್ರಲ್ವಾ. तुम बच्चे सबको बाप का परिचय देने के लिए छोटे छोटे गाँव में भी प्रदर्शनी करते रहो. ಮಕ್ಕಳೇ ತಂದೆಯ ಪರಿಚಯವನ್ನು ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹೋಗಿ ಎಕ್ಸಿಬಿಷನ್ ಹಾಕಿ ತಿಳಿಸ್ಕೊಡ್ರಿ. ಏಕ್ ಗರೀಬ್ ಬಿ ನಿಕಲ್ ಆಯೆ ತೋ ವಹ ಬಿ ಅಚ್ಚಾ ಹೇ, ಇಸ್ಮೆ ಕೊಯಿ ಖರ್ಚಾ ತೋ ಹೇ ನಹಿ. ಒಬ್ಬರೇ ಒಬ್ಬರು ಬಡವರು ಈ ಜ್ಞಾನವನ್ನು ತಿಳ್ಕೊಂಡು ಬಂದರೂ ಸಹಿತ ಬಹಳ ಒಳ್ಳೆಯದು, ಇದರಲ್ಲಿ ಏನೂ ಖರ್ಚಿಲ್ಲ. ಲಕ್ಷ್ಮೀ ನಾರಾಯಣನೇ ಯಹ ರಾಜಾಯಿ ಪಾಯಿ ಕ್ಯಾ ಖರ್ಚಾ ಕಿಯಾ, ಕುಚ್ ಬಿ ನಹಿನಾ. ಲಕ್ಷ್ಮೀನಾರಾಯಣರು ತಮ್ಮ ರಾಜ್ಯವನ್ನು ಇದೇ ರೀತಿ ಪಡ್ಕೊಂಡ್ರಲ್ವ, ಏನು ಖರ್ಚು ಮಾಡಿದ್ರು? ಏನೂ ಇಲ್ಲ. ವಿಶ್ವಕ್ಕೆ ಬಾದಶಾಹಿ ಪಾನೆ ಕೆ ಲಿಯೇ ಖರ್ಚಾ ತೋ ಕುಚ್ ಬಿ ನಹಿ ಹೇ.
ವಿಶ್ವದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ಳಿಕ್ಕೆ ಏನೂ ಖರ್ಚಿಲ್ಲ. ವಹ ಲೋಗ್ ಆಪಸ್ ಮೇ ಕಿತ್ನಾ ಲಡ್ತೆ ಹೈ. ಬಾಬಾ ಅಂತಾರೆ ಅಲ್ಲಿ ಮನುಷ್ಯರು ಎಷ್ಟೆಲ್ಲ ಪರಸ್ಪರ ಜಗಳ ಮಾಡ್ತಾರೆ. ಬಾರೂದ್ ಆದಿ ಪರ್ ಕಿತ್ನಾ ಖರ್ಚಾ ಕರ್ತೆ ಹೈ. ಬಾಂಬ್ಸ್ಗಳನ್ನು ಕಂಡುಹಿಡಲಿಕ್ಕೆ ಎಷ್ಟೆಲ್ಲ ಖರ್ಚು ಮಾಡ್ತಾರೆ. ಯಹ ತೋ ಖರ್ಚೆ ಕಿ ಕೋಯಿ ಬಾತ್ ನಹಿ. ಇಲ್ಲಿ ಖರ್ಚಿನ ಮಾತಿಲ್ಲ. ಬಿಗರ್ ಕೌಡಿ ಖರ್ಚಾ ಸೆಕೆಂಡ್ ಮೇ ವಿಶ್ವ ಕಿ ಬಾದಶಾಹಿ ಲೋ. ಕವಡೆ ಖರ್ಚಿಲ್ಲದಂತೆ ಕ್ಷಣದಲ್ಲಿ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ಳಿ. ಅಲ್ಫ್ ಕೋ ಯಾದ್ ಕರೋ ಬೇ ಬಾದಶಾಹಿ ಹೇ ಹಿ. ಅಲ್ಫ್ ಆಗಿರುವ ಶಿವಬಾಬನನ್ನು ನೆನಪು ಮಾಡಿ, ರಾಜ್ಯದ ಭಾಗ್ಯ ನಿಮ್ಮದೇ ಆಗಿದೆ. ಬಾಪ್ ಕಹತೆ ಹೇ ಜಿತ್ನಾ ಹೋ ಸಕೆ ಸಚ್ಚಿ ದಿಲ್ ಸೆ ಸಚ್ಚೆ ಸಾಹಿಬ್ ಕೋ ರಾಜಿ ಕರೋ. ತಂದೆ ತಿಳಿಸ್ತಾರೆ, ಎಷ್ಟು ಸಾಧ್ಯವಾಗ್ತದೆಯೋ ಅಷ್ಟು ಸತ್ಯ ಹೃದಯದಿಂದ ಸತ್ಯ ಸಾಹೇಬ ಆಗಿರುವ ಶಿವಬಾಬನನ್ನು ನೆನಪು ಮಾಡಿ. ತೋ ಸಚ್ ಖಂಡಕ್ಕೆ ಮಾಲೀಕ್ ಬನೆಂಗೆ. ಆಗ ಸತ್ಯಖಂಡಕ್ಕೆ ಮಾಲೀಕರಾಗ್ತೀರಿ. ಝೂಟ್ ಯಹ ನಹಿ ಚಲೇಗಿ. ಯಾದ್ ಕರ್ನಾ ಹೇ. ಇದು ಭಗವಂತನ ಯಜ್ಞ, ಇಲ್ಲಿ ಸುಳ್ಳು ನಡೆಯೋದಿಲ್ಲ. ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಎಸನೈಕಿ ಹಮ್ತೋ ಬಚ್ಚೆ ಹೇ ಹಿ. ಈ ರೀತಿ ಅಲ್ಲ, ನಾವಂತೂ ಜ್ಞಾನ ತಿಳ್ಕೊಂಡಿವಿ, ಶಿವಬಾಬನಿಗೆ ಮಕ್ಕಳಾಗ್ಬಿಟ್ಟಿವಿ, ಆ ರೀತಿ ನಡೆಯೋದಿಲ್ಲ. ಯಾದ್ ಕರ್ನೆ ಮೇ ಬಡಿ ಮೆಹನತ್ ಹೇ. ನೆನಪು ಮಾಡೋದ್ರಲ್ಲಿ ಪರಿಶ್ರಮ ಇದೆ. ಕೊಯ್ ವಿಕರ್ಮ ಕಿಯಾ ತೋ ಬಡೆ ಘೋಟ್ಲೆ ಮೇ ಆ ಜಾಯೆಂಗೆ. ಒಂದು ವೇಳೆ ಏನಾದರೂ ಪಾಪಕರ್ಮವನ್ನು ಮಾಡಿದರೆ ಬಹಳ ಲಾಸ್ ಆಗ್ತದೆ. ಬುದ್ಧಿ ಟಹರೇಗಿ ನಹಿ. ಬುದ್ಧಿ ಶಿವಬಾಬನ ನೆನಪು ಮಾಡಲಿಕ್ಕೇ ಆಗಂಗಿಲ್ಲ, ನಿಲ್ಲಂಗೇ ಇಲ್ಲ. बाबा तो अनुभवी है. बाबा बताते रहते. कई बच्चे अपने को मियाँ मिट्टू समझते हैं, परंतु बाबा कहते हैं बहुत मेहनत है. ಬ್ರಹ್ಮ ಬಾಬಾನೂ ಸಹಿತ ಬಹಳ ಅನುಭವಿ ಇದ್ದಾರೆ. ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ಮಕ್ಕಳೇ ಕೆಲವರು ಈ ರೀತಿ ಇದ್ದಾರೆ, ತಮಗೆ ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಬಾಬಾ ಅಂತಾರೆ, ಮಕ್ಕಳೇ ಬಹಳ ಪರಿಶ್ರಮ ಇದೆ. ಮಾಯಾ ಬಹುತ್ ವಿಘ್ನ ಡಾಲ್ತಿ ಹೇ. ಮಾಯೆ ಬಹಳ ವಿಘ್ನ ಹಾಕ್ತದೆ. अच्छा, मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणेಗಾಗಿ ಮುಖ್ಯ ಸಾರ. फर्स्ट पॉइंट, अपनी इस रुद्र यज्ञ का बहुत बहुत रिस्पेक्ट रखना है. यज्ञ का वातावरण बहुत शुद्ध पावरफुल बनाने में सहयोगी बनना है. इसकी प्यार से संभाल करनी है. ಈ ರುದ್ರ ಯಜ್ಞದ ಬಗ್ಗೆ ಬಹಳ ಗೌರವ ಇರಲಿ. ಯಜ್ಞದ ವಾತಾವರಣವನ್ನು ಬಹಳ ಶುದ್ಧ ಶಕ್ತಿಶಾಲಿ ಮಾಡಲು ಸಹಯೋಗಿಗಳಾಗಿರಿ. ಪ್ರೀತಿಯಿಂದ ಸಂಭಾಲನೆ ಮಾಡಿ. ಎರಡನೇ ಪಾಯಿಂಟು, अपने पास कुछ भी छिपाकर नहीं रखना है. ದಿಲ್ ಸಾಫ್ ತೋ ಮುರಾದ ಹಾಸಿಲ್. ತಮ್ಮ ಬಳಿ ಯಾವುದನ್ನು ಮುಚ್ಚಿಟ್ಟುಕೊಳ್ಳಬೇಡಿ. ಮನಸ್ಸು ಸ್ವಚ್ಛ ಇದ್ದರೆ ಸಾಹೇಬ ಒಲಿಯುತ್ತಾನೆ. ಇಸ್ ಯಜ್ಞ ಕಿ ಕೌಡಿ ಕೌಡಿ ಅಮೂಲ್ಯ ಹೇ, ಇಸ್ಲಿಯೇ ಏಕ ಕೌಡಿ ಬಿ ವ್ಯರ್ಥ ನಹಿ ಗವಾನಿ ಹೇ. ಈ ಯಜ್ಞದ ಪೈಸೆ ಪೈಸೆಯೂ ಅಮೂಲ್ಯವಾಗಿದೆ, ಅದಕ್ಕಾಗಿ ಒಂದು ಪೈಸೆಯೂ ವ್ಯರ್ಥವಾಗಿ ಹೋಗಬಾರದು. इसकी वृद्धि में सहयोग देना है. ಇದರ ವೃದ್ಧಿಯಲ್ಲಿ ಸಹಯೋಗವನ್ನು ಕೊಡಿ. वरदान, कारण को निवारण में परिवर्तन कर सदा आगे बढ़ने वाले समर्थी स्वरूप भव. ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡಿ ಸದಾ ಮುಂದುವರಿಯುವಂತಹ ಸಮರ್ಥಿ ಸ್ವರೂಪ ಆಗಿರಿ. ज्ञान मार्ग में जितना आगे बढ़ेंगे उतना माया भिन्न भिन्न रूप से परीक्षा लेने आएगी, क्योंकि यह परीक्षाएं ही आगे बढ़ाने का साधन है ना कि गिरने का. ಜ್ಞಾನ ಮಾರ್ಗದಲ್ಲಿ ಮುಂದುವರಿತಾ ಹೋದಂಗೆ ಮಾಯೆ ಭಾಳ ಭಿನ್ನ ಭಿನ್ನ ರೂಪದ ವಿಘ್ನಗಳನ್ನು ಹಾಕ್ತದೆ, ಪರೀಕ್ಷೆ ತಗೊಳ್ತದೆ. ಯಾಕಂದರೆ ಈ ಪರೀಕ್ಷೆಗಳೇ ನಮ್ಮನ್ನು ಮುಂದುವರಿಸುವಂತಹ ಸಾಧನ ಆಗಿದೆ. ಈ ಪರೀಕ್ಷೆಗಳು ನಮ್ಮನ್ನು ಬೀಳಿಸುವಂಥದ್ದು ಅಲ್ಲ ಅಂತಾರೆ ಬಾಬಾ. ಲೇಕಿನ್ ನಿವಾರಣೆ के बजाय कारण सोचते हो तो समय और शक्ति व्यर्थ जाती है. ಬಂದಿರುವಂತಹ ಪರೀಕ್ಷೆಗೆ ನಿವಾರಣೆಯನ್ನು ಹುಡುಕುವ ಬದಲಾಗಿ ಕಾರಣವನ್ನೇ ವಿಚಾರ ಮಾಡ್ತಾ ಕೂತ್ಕೊಂಡ್ರಿ ಅಂದರೆ ಸಮಯ ಶಕ್ತಿ ಎರಡೂ ವ್ಯರ್ಥವಾಗಿ ಹೋಗ್ತದೆ. ಕಾರಣಕ್ಕೆ ಬಜಾಯ್ ನಿವಾರಣೆ ಸೋಚೋ. ಕಾರಣಕ್ಕೆ ಬದಲಾಗಿ ನಿವಾರಣೆಯನ್ನು ವಿಚಾರ ಮಾಡ್ರಿ. और एक पाप के याद की लगन में मग्न रहो तो समर्थी स्वरूप बन निर्विघ्न हो जाएंगे. ಒಬ್ಬ ತಂದೆಯ ನೆನಪಿನಲ್ಲಿರಿ, ಆಗ
ಒಬ್ಬ ತಂದೆಯ ನೆನಪಿನಲ್ಲಿ ಮತ್ತು ಲಗನ್ನಲ್ಲಿ ಮಗ್ನ ಆಗಿರಿ, ಆಗ ಸಮರ್ಥಿ ಸ್ವರೂಪ ಆಗಿ ನಿರ್ವಿಘ್ನ ಆಗಿಬಿಡ್ತೀರಿ. ಸ್ಲೋಗನ್: महादानी वह है जो अपनी दृष्टि, वृत्ति और स्मृति की शक्ति से शांति का अनुभव करा दे. ಯಾರು ತಮ್ಮ ದೃಷ್ಟಿ, ವೃತ್ತಿ ಮತ್ತು ಸ್ಮೃತಿಯ ಶಕ್ತಿಯಿಂದ ಶಾಂತಿಯ ಅನುಭವವನ್ನು ಮಾಡಿಸುತ್ತಾರೋ ಅವರೇ ಮಹಾದಾನಿ ಆಗಿದ್ದಾರೆ. ಇವತ್ತಿನ ಸ್ವಮಾನ: ನಾನಾತ್ಮ ದಯಾಹೃದಯಿ ಆಗಿದ್ದೇನೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ. ಆತ್ಮ ನಾನು ಶಾಂತ ಸ್ವರೂಪ. ಆತ್ಮ ನಾನು ಪವಿತ್ರ ಸ್ವರೂಪ, ಪರಿಶುದ್ಧ ಜ್ಯೋತಿ. ದೇಹ ಎನ್ನುವ ದೇಗುಲದಲ್ಲಿ ಆತ್ಮ ನಾನು ಚೈತನ್ಯ ಮೂರ್ತಿ. ಶೃಂಗರಿತ ಮೂರ್ತಿ ನಾನು, ಶಾಂತ ಮೂರ್ತಿ. ಶೃಂಗರಿತ ಮೂರ್ತಿ ನಾನು, ಪವಿತ್ರ ಮೂರ್ತಿ. ಪವಿತ್ರತೆ ಅಂದರೆ ಅಂತರಂಗದಲ್ಲಿ ಆಳವಾದ ಶುದ್ಧತೆಯ ಅನುಭವ. ಪ್ರತಿ ಸಂಕಲ್ಪದಲ್ಲೂ ಸ್ಪಷ್ಟತೆ, ಸತ್ಯ ಪವಿತ್ರತೆಯಾಗಿದೆ. ಪ್ರತಿ ಚಿಂತನೆಯಲ್ಲೂ ಸ್ವಚ್ಛತೆ, ಸತ್ಯ ಪವಿತ್ರತೆ. ಪ್ರತಿಯೊಬ್ಬರ ಜೊತೆಗೂ ಸುಖದಾಯಿ ವ್ಯವಹಾರ, ಒರಿಜಿನಲ್ ಪ್ಯೂರಿಟಿಯಾಗಿದೆ. ಅಖಂಡ ಸತ್ಯ ಸ್ವರೂಪ ನಾನು. ನನ್ನ ಗುಣವೂ ಸತ್ಯ, ನನ್ನ ಅಸ್ತಿತ್ವವು ಸತ್ಯ, ಅವಿನಾಶಿ, ಶಾಶ್ವತ, ಅಮರ, ನಿತ್ಯ ಜ್ಯೋತಿ ನಾನು. ದೇಹ ಎನ್ನುವ ಬೆಲೆ ಬಾಳುವ ರಥದಲ್ಲಿ ನಾನು ದಕ್ಷ ಸಾರಥಿ. ಈಶ್ವರನ ಜ್ಞಾನವನ್ನು ಪಡೆದ ನನ್ನ ಆತ್ಮ ಭಾಗ್ಯಶಾಲಿ ಜ್ಯೋತಿ. ಈಶ್ವರನ ಜ್ಞಾನದಿಂದ ಪರಿವರ್ತನೆಯಾಗುತ್ತಿರುವ ನನ್ನ ಈ ಜೀವನ, ನಾನು ಅದೃಷ್ಟಶಾಲಿ ಆತ್ಮ. ಪರಮೇಶ್ವರನ ಸಕಲ ಗುಣ ಸಂಪತ್ತನ್ನು ತುಂಬಿಕೊಂಡು, ಪರಮೇಶ್ವರನ ಸರ್ವಶಕ್ತಿಗಳ ಖಜಾನೆಯನ್ನು ತುಂಬಿಕೊಂಡಿರುವ ನನ್ನ ಆತ್ಮ ಪದ್ಮಾಪದಂ ಭಾಗ್ಯಶಾಲಿ ಆತ್ಮ. ಈಶ್ವರನ ಸಮಾನ ನನ್ನ ಜೀವನವನ್ನು ಪಾವನ ಮಾಡಿಕೊಳ್ಳುವ ಅಮೂಲ್ಯ ಜನ್ಮವಿದು. ಪ್ರತಿ ಕ್ಷಣ ಈಶ್ವರನ ಸೇವೆ ಮಾಡುವ ಭಾಗ್ಯ ದೊರೆತ ನನ್ನ ಈ ಜೀವನ ಖುಷ್ ನಸೀಬ್. ನನ್ನ ಆತ್ಮ ಶ್ರೇಷ್ಠ ಆತ್ಮ. ನನ್ನ ಆತ್ಮ ಈ ಅಮೂಲ್ಯ ಜೀವನದಲ್ಲಿ, ಅಮೂಲ್ಯ ದೇಹದಲ್ಲಿ, ಮಸ್ತಿಷ್ಕದ ನಡುವೆ ವಿರಾಜಮಾನವಾಗುತ್ತಿರುವೆ. ಈ ಮಸ್ತಿಷ್ಕಕ್ಕೆ ಧನ್ಯವಾದ, ನಯನಗಳಿಗೆ ಧನ್ಯವಾದ. ದೇಹದ ಎಲ್ಲ ಜೀವಕೋಶಗಳಿಗೂ ಪವಿತ್ರತೆ ಪ್ರಭೆಯನ್ನು ಹರಡಿಸಿ ದೇಹವನ್ನು ಶಕ್ತಿಶಾಲಿ ಮಾಡಿಕೊಳ್ಳುತ್ತಿರುವೆ. ದೇಹದ ಎಲ್ಲ ನರಮಂಡಲಗಳಿಗೆ ಧನ್ಯವಾದ.
ದೇಹದ ಒಂದೊಂದು ಅವಯವ ಈಶ್ವರನ ಸೇವೆ ಮಾಡೋ ಭಾಗ್ಯವನ್ನು ಪಡೆದಿರುವ ಕಾರಣ ಎಲ್ಲ ಅಂಗಾಂಗಗಳಿಗೂ ಶಕ್ತಿಶಾಲಿ ಕಿರಣಗಳ ಧನ್ಯವಾದ. ಈ ಅಮೂಲ್ಯ ದೇಹವನ್ನು ಪವಿತ್ರವಾಗಿಟ್ಟುಕೊಳ್ಳುವೆ. ಅಮೂಲ್ಯ ಶರೀರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವೆ. ಈ ಅಮೂಲ್ಯ ದೇಹವನ್ನು ಆತ್ಮೋನ್ನತಿ ಪುರುಷಾರ್ಥಕ್ಕಾಗಿ ಬಳಸುವೆ. ಈ ಅಮೂಲ್ಯ ದೇಹವನ್ನು ವಿಶ್ವದಾತ್ಮಗಳ ಕಲ್ಯಾಣಕ್ಕಾಗಿ ತೊಡಗಿಸುವೆ. ಈ ದೇಹದ ಒಂದೊಂದು ಶಕ್ತಿ ಕಣ, ರಕ್ತ ಕಣ ಈಶ್ವರನ ಪ್ರತ್ಯಕ್ಷತೆಗಾಗಿ ಮುಡಿಪಾಗಿಡುವೆ. ಈ ಅಂತಿಮ ಜೀವನದ ಶಿಲ್ಪಿ, ಸರ್ವಶ್ರೇಷ್ಠ ಶಿಲ್ಪಿ ಪರಮಾತ್ಮ ನನ್ನ ಜೀವನವನ್ನು ಅಮೂಲ್ಯ ಮೂರ್ತಿ ಮಾಡುತ್ತಿದ್ದಾರೆ. ಈ ಅಂತಿಮ ಜನ್ಮದ ಮಾರ್ಗದರ್ಶಕ ಪರಮಾತ್ಮ ಮುಕ್ತಿ ಜೀವನ್ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಅಮೂಲ್ಯ ಜೀವನ, ಶ್ರೇಷ್ಠ ಜೀವನ ನೀಡಿದ ಪರಮಾತ್ಮನಿಗೆ ಧನ್ಯವಾದ. ಅಮೂಲ್ಯ ಜೀವನವನ್ನು ಸ್ವಚ್ಛ ಆರೋಗ್ಯವಂತಾಗಿಟ್ಟುಕೊಳ್ಳುವ ವರವನ್ನು ಈಶ್ವರನಿಂದ ಪಡೆದುಕೊಳ್ಳುತ್ತಿರುವೆ. ನಾನು ಸಂತುಷ್ಟಾತ್ಮ, ಭಾಗ್ಯಶಾಲಿ ಆತ್ಮ. ಓಂ ಶಾಂತಿ.